Upagupta, right? Already I had announced to you the other day that we are going to have a discussion on the poem Upagupta. Okay, Upagupta. Have you heard such name before? ಯಾವಾಗ ಹಿಂದೆ ಕೇಳಿದ್ರಿ ಶಬ್ದ ಉಪಗುಪ್ತ? ಗುಪ್ತ ಕೇಳಿದಿರಿ, ಉಪಗುಪ್ತ ಅಂತ ಇಲ್ಲ Yes, sir. ಅಲ್ವಾ? ಸೊ ಮೊದಲನೇ ಪದ್ಯದಲ್ಲಿ ನಾವೇನ್ ನೋಡಿದೀವಲ್ಲ, ಅದಕ್ಕೆ ತಕ್ಕಂತ ಮತ್ತೊಂದು ಕಥೆ ಇಲ್ಲಿದೆ. that also depicts the quality of wisdom. Okay, wisdom, ಬುದ್ಧಿಮತ್ತೆಯನ್ನು ತೋರಿಸುವಂತ ಒಂದು ಮತ್ತು ಅನೇಕ ಅದ್ಭುತವಾದಂತಹ ಒಂದು ಬಹಳ, you will enjoy definitely such a poem it is. Before we move to the poem Upagupta, okay, here we have a story. Before you read, ಏನಂತ ಕೊಡ್ತಾರೆ, this is a picture of Buddha and Angulimala. Have you heard of this Angulimala? What do you mean by Angulimala? You all know the Buddha, the enlightened one, the light of nature. Sorry, what is the meaning of Angulimala? ಮಾಲಿ ಮಾಡ್ಕೋತಿದ್ರಿ. ಬೆರಳುಗಳ ಮಾಲೆಯನ್ನ ಧರಿಸಿದವ, the one who wears the garland of fingers. ಓಕೆ, ಸೊ ಈ ಕಥೆಯನ್ನು ನೀವು ಸಾಕಷ್ಟು ಕೇಳಿದ್ರೆ ಬಹಳ ಅನುಕೂಲ ಆಗುತ್ತೆ, ಚಲೋ ಒಳ್ಳೇದು. ಸೊ ಐ ವಿಲ್ ಟೆಲ್ ದ ಸ್ಟೋರಿ ಇನ್ ಬ್ರೀಫ್ because the same quality is being highlighted in the poem Upagupta. The quality of mercy, ದಯೆ, ಕರುಣೆ ಅನ್ನುವಂತಹ ಒಂದು ಅದರ ಶಕ್ತಿ ಎಂಥದ್ದು ಅನ್ನೋದನ್ನ ಈ ಕವಿತೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. And here we have a very popular story from the life of the Buddha and Angulimala. Okay. Once upon a time there lived a couple. ಒಂದಾನೊಂದು ಕಾಲದಲ್ಲಿ ಒಂದು ದಂಪತಿಗಳು ವಾಸವಾಗಿದ್ರು, and those people didn't have any children for so long after their marriage. ವಿವಾಹದ ಎಷ್ಟೋ ವರ್ಷಗಳಾದ್ರೂ ಅವರಿಗೆ ಮಕ್ಕಳಾಗಿರ್ಲಿಲ್ಲ. They were very pious, very devotional, ತುಂಬಾನೇ ಭಕ್ತಿಯನ್ನ ಉಳ್ಳಂತಹ ಶ್ರದ್ಧಾಳುಗಳಾಗಿದ್ರು. After a lot of penance and prayers, finally they got a child, male child. ಸಾಕಷ್ಟು ಪ್ರಾರ್ಥನೆ ತಪಸ್ಸಿನ ಮೇಲೆ ಒಂದು ಮಗು ಜನಿಸುತ್ತೆ ಅವರಿಗೆ. And the boy was named ಅಹಿಂಸಕ. ಆ ಹುಡುಗನಿಗೆ ಅಹಿಂಸಕ ಅಂತ ಹೆಸರಿಡ್ತಾರೆ. See, the boy was named ಅಹಿಂಸಕ, the follower of non-violence, ಅಹಿಂಸೆಯನ್ನ ಪಾಲಿಸುವವ ಅಂತ. But to the surprise, to the wonderment, ಏನಾಗುತ್ತೆ ಅಂದ್ರೆ, the time when he was born, there was a loud thunder and lightning in the sky. ಆಕಾಶದಲ್ಲಿ ಭಯಂಕರವಾದಂತ ಲೈಟ್ನಿಂಗ್, ಮಿಂಚು, and thunder, ಗುಡುಗು, ಥಂಡರ್ ಬೋಲ್ಟ್ಸ್, ಸಿಡಿಲು. there is something symbolic, ಏನೋ ಒಂದು ಸಿಂಬಾಲಿಕ್. ಈ ಹುಡುಗ ಹೆಸರು ಅಹಿಂಸಕ ಇದ್ರು, there is something, ಅವನು ಏನೋ ಆಗ್ತಾನೆ ಅನ್ನುವಂತಹ ಮುನ್ಸೂಚನೆ. And the boy was very strong in physics. He was a sturdy youngster and he was very intelligent. ತುಂಬಾ ಬುದ್ಧಿವಂತನಾಗಿದ್ದ, ಜೊತೆಗೆ ಬಹಳ ಬಲಿಷ್ಠನಾಗಿದ್ದ, ದಾಂಡಿಗನಾಗಿದ್ದ. And finally, when he was grown up, he was sent to Ujjain, to in present day Madhya Pradesh. ಉಜ್ಜಯಿನಿಗೆ ಕಳಿಸ್ತಾರೆ, ಆವತ್ತಿನ ದೊಡ್ಡ ಒಂದು ವಿದ್ಯಾ ಕೇಂದ್ರ. He was so strong and so wise that the guru adopted him and started treating him like his own child. ತನ್ನ ಮಗನೇ ಅನ್ನುವಂಗ ಗುರು ಇವನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲ್ಲರೂ ಆ ರೀತಿನಾಗ ಇದ್ದವನು, ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಇನ್ ಫಿಸಿಕ್. ಆಯುಧಗಳಲ್ಲಿ ಕೂಡ ಅಷ್ಟೇ ಪಾರಂಗತನಾಗಿದ್ದ, ಬಲಿಷ್ಠ ದೇಹ ಇತ್ತು. ಅಂಡ್ ಇನ್ ದ ಥಿಂಗ್ಸ್ ಆಫ್ ವಿಸ್ಡಮ್, ಬುದ್ಧಿಮತ್ತೆ ವಿಚಾರಗಳಲ್ಲಿ ಕೂಡ ಅವನು ಸರಿಗಟ್ಟವ್ರು ಯಾರು ಇದ್ದಿರ್ಲಿಲ್ಲ. ನೋ ಒನ್ ಕುಡ್ ಸರ್ಪಾಸ್ ಹಿಮ್ ಇನ್ ದ ಗುರುಕುಲ. ಆ ಗುರುಕುಲದಲ್ಲಿ ಅವನನ್ನ ಸರಿಗಟ್ಟವ್ರು ಯಾರೂ ಇಲ್ಲ. ಓಕೆ, ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ, ದ ಅದರ್ ಸ್ಟೂಡೆಂಟ್ಸ್ ಗಾಟ್ ಜಲಸ್ ಆಫ್ ಅಹಿಂಸಕ ಅಂಡ್ ದೇ ಸ್ಟಾರ್ಟೆಡ್ ಗಾಸಿಪಿಂಗ್ ಅಬೌಟ್ ಹಿಮ್.
ಇನ್ನನ್ನು ಎದುರಿಸಲಿಕ್ಕೆ ದಾರಿ ಯಾರಿಗೂ ಶಕ್ತಿ ಇಲ್ಲ. ನೋ ಒನ್ ವಾಸ್ ಏಬಲ್ ಟು ಚಾಲೆಂಜ್ ಹಿಮ್ ಇನ್ ಫೈಟ್ ಆರ್ ಇನ್ ಕ್ವೆಶ್ಚನ್ ಆನ್ಸರ್ಸ್, ಇನ್ ಶಾಸ್ತ್ರಾರ್ಥದಲ್ಲಿ ಆಗ್ಲಿ ಅಥವಾ ಯುದ್ಧದಲ್ಲಿ, ಮಲ್ಲ ಯುದ್ಧದಲ್ಲಿ, ಅದರಲ್ಲೂ ಅವರನ್ನ ಯಾರು ಸರಿಗಟ್ಟೋರು ಇಲ್ಲ, ಯಾರು ಸವಾಲ್ ಹಾಕುವಂತ ಧೈರ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ದ ಅದರ್ ಸ್ಟೂಡೆಂಟ್ಸ್ ಗಾಟ್ ಜೆಲಸ್ ಅಂಡ್ ದೇ ಸ್ಟಾರ್ಟೆಡ್ ಗಾಸಿಪಿಂಗ್ ಅಬೌಟ್ ಅಹಿಂಸಕನ ಬಗ್ಗೆ ಗಾಸಿಪಿಂಗ್ ಮಾಡಕ್ ಚಾಲು ಮಾಡ್ತಾರೆ, ಅಂದ್ರೆ ಗಾಳಿ ಸುದ್ದಿಗಳನ್ನ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. The Guru and the Guru Patni were treating Ahimsaka as their own child. ತನ್ನ ಮಗನೇ ಇರ್ಬೇಕು ಅನ್ನೋಂಗ ಅವ್ರು ಪ್ರೀತಿಸ್ತಾ ಇದ್ದಾರೆ. And he was so devotional towards them. ಅವ್ರ ಬಗ್ಗೆ ಅಷ್ಟೇ ಭಕ್ತಿಯನ್ನು ಹೊಂದಿದ್ದಾನೆ ಅವನು. ಆದ್ರೆ ಗಾಸಿಪ್ ಏನಾಗುತ್ತೆ ಅಂದ್ರೆ the jealous students made a gossip that Ahimsaka was in affair with Guru Patni. ಗುರು ಪತ್ನಿಯೊಂದಿಗೆ ಇವನೇನೋ ಸಂಬಂಧ ಇಟ್ಟುಕೊಂಡಿದ್ದಾನೆ ಅನ್ನುವಂತಹ ಗಾಳಿ ಸುದ್ದಿಯನ್ನ ತೇಲಿ ಬಿಡ್ತಾರೆ. ಅಂಡ್ ಒನ್ ಡೇ ದ ಗಾಸಿಪ್ ರೀಚ್ಡ್ ದ ಇಯರ್ಸ್ ಆಫ್ ದ ಗುರು ಹಿಮ್ಸೆಲ್ಫ್. ಒಂದ್ ದಿವಸ ಆ ಒಂದು ಸುದ್ದಿ ಗುರುವಿಗೂ ಬಂದು ಬಡಿಯುತ್ತೆ. ಅಂಡ್ ದ ಗುರು ವಾಸ್ ಶಾಕ್ಡ್. ಹಿ ಕುಡ್ ನಾಟ್ ಬಿಲೀವ್ ಇಟ್. ಅವ್ನು ನಂಬಕ್ ಸಾಧ್ಯ ಇಲ್ಲ. ಆದ್ರೆ ಗಾಳಿ ಸುದ್ದಿಗಳು ಬಹಳ ಕೆಟ್ರಿ. ಗಾಳಿ ಮಾತಂತಾರಲ್ಲ, ದೇ ವಿಲ್ ಡೆಸ್ಟ್ರಾಯ್ ಎವ್ರಿಥಿಂಗ್. ಆದ್ರೆ ಒಂದು ಸಮಸ್ಯೆ ಏನಂದ್ರ, ಈವನ್ ದ ಗುರು ಹಿಮ್ಸೆಲ್ಫ್ ಕುಡ್ ನಾಟ್ ಬೀಟ್ ಅಹಿಂಸಕ ಬಿಕಾಸ್ ಹಿ ವಾಸ್ ಸಚ್ ಅ ಸ್ಟ್ರಾಂಗ್ ಮ್ಯಾನ್. ಅವನು ಎಷ್ಟು ಬಲಿಷ್ಠ ಅಂದ್ರೆ ಗುರು ಕೂಡ ಅವನನ್ನ ಎದುರಿಸಕ್ ಸಾಧ್ಯ ಇಲ್ಲ. ಆದ್ರೆ ಗುರು ಏನ್ ಮಾಡ್ಬೇಕು ಇವನನ್ನ? ಗುರು ಸಿಟ್ಟು ಬರುತ್ತೆ. ಹಿ ವಾಸ್ ವೆರಿ ಆಂಗ್ರಿ ಅಟ್ ಅಹಿಂಸಕ ಫಾರ್ ಹ್ಯಾವಿಂಗ್ ಆನ್ ಅಫೇರ್ ವಿತ್ ಹಿಸ್ ವೈಫ್. ಸಹಜವಾಗಿ ಆಗತ್ತೆ. ಆದ್ರೆ ಅದು ಗಾಳಿ ಸುದ್ದಿ ಅನ್ನೋದನ್ನ ಅವನು ವಿಚಾರ ಮಾಡ್ಲಿಲ್ಲ. ದ ಗುರು ಗಾಟ್ ಆಂಗ್ರಿ and he told Ahimsaka, your learning is over. ನಿಮ್ಮ ವಿದ್ಯೆ ಮುಗಿದು ಹೋಯ್ತು ಇಲ್ಲಿಗೆ. ವಿದ್ಯೆ ಮುಗಿದ ಕೂಡಲೇ ಏನ್ ಮಾಡ್ತಾರೆ? ಇನ್ ದೋಸ್ ಡೇಸ್ ಇಟ್ ವಾಸ್ ದ ಪ್ರಾಕ್ಟಿಸ್ ಆಫ್ ದ ಪ್ಯೂಪಿಲ್ಸ್ ಟು ಆಫರ್ ಗುರು ದಕ್ಷಿಣ. ವಿದ್ಯೆ ಮುಗಿದ್ಮೇಲೆ ಏನ್ ಕೊಡ್ಬೇಕು ಅವರು? ಗುರು ದಕ್ಷಿಣೆಯನ್ನ ಕೊಡ್ಬೇಕು. ಇದೊಂದು ಅದು ಅವ್ರು ಏನ್ ಬೇಡ್ತಾರೆ ಅದನ್ನ ಕೊಡ್ಬೇಕು. ಅವ್ರ ಶಕ್ತಿಯನ್ನ ಕೇಳ್ತಾರೆ, ಅಥವಾ ಇವ್ರು ಕೊಡ್ಬಹುದು, ಕೊಡದೇನೂ ಇರಬಹುದು. ಅವ್ರು ಸಹಜವಾಗಿ ಎಲ್ಲರೂ ಕೇಳಂಗಿಲ್ಲ, ಹೌದಾ? ಬಟ್ ಇಟ್ ವಾಸ್ ದ ಪ್ರಾಕ್ಟಿಸ್ ಆಫ್ ದೆನ್ ದಟ್ ಅಹಿಂಸಕ ಆಲ್ಸೋ ಆಸ್ಕ್ಡ್ ಹಿಸ್ ಗುರು. ತನ್ನ ಗುರುವನ್ನ ಕೇಳ್ತಾರೆ, ಗುರುಜಿ, ವಾಟ್ ಕ್ಯಾನ್ ಐ ಗಿವ್ ಯು ಆಸ್ ಮೈ ಗುರು ದಕ್ಷಿಣ? ನನಗಿಷ್ಟೆಲ್ಲ ಒಬ್ಬ ವರ್ದಿ ಮ್ಯಾನ್, ಒಬ್ಬ ಯೋಗ್ಯ ಮನುಷ್ಯರನ್ನಾಗಿ ಮಾಡಿದಿರಿ, ನಿಮ್ಗೇನು ಕೊಡ್ಲಿ ನಾನು? ವಾಟ್ ಕ್ಯಾನ್ ಐ ಆಫರ್, ವಾಟ್ ಕ್ಯಾನ್ ಐ ಗಿವ್ ಯು ಆಸ್ ಗುರು ದಕ್ಷಿಣ ಅಂದಾಗ ಗುರು ಏನ್ ಮಾಡ್ಬೇಕಾಗಿರುತ್ತೆ? ಹಿ ವಾಂಟೆಡ್ ಟು ಡೆಸ್ಟ್ರಾಯ್ ಅಹಿಂಸಕನ ನಾಶ ಮಾಡ್ಬೇಕಾಗಿತ್ತು ಅವ್ರಿಗೆ. ಈಸ್ ವೆರಿ ಆಂಗ್ರಿ ಅಟ್ ಅಹಿಂಸಕ. ಅದಕ್ಕೆ ಏನ್ ಮಾಡ್ತಾರೆ ಗುರು? ನನಗೆ ಐ ವಾಂಟ್ 101 ಥಮ್ಸ್, 101 ಕೈ ಬೆರಳುಗಳನ್ನ ನನಗೆ ತಂದು ಕೊಡ್ಬೇಕು ನೀನು ಅಂತ ಏನ್ ಮಾಡ್ತಾರೆ? 101 ಕೈ ಬೆರಳುಗಳನ್ನ ಕೊಡ್ಬೇಕಂತ ಯಾರು ಕೇಳ್ತಾರೆ? ಗುರು ಕೇಳ್ತಾರೆ. ಈ ಆಸ್ಕ್ಡ್ ದ ಗುರು ದಕ್ಷಿಣ ಟು ಗಿವ್ ಹಿಮ್ 101 ಥಮ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಾನವನ 101 ಹೆಬ್ಬೆರಳುಗಳನ್ನ ತಂದು ಕೊಡ್ಬೇಕು ಅಂತ ಕೇಳ್ತಾರೆ. ನೋಡ್ರಿ, ಇದು ಏಕಲವ್ಯನ್ ಬೆರಳು ಕೇಳಿದ್ರ ಮುಗಿದು ಹೋಗಿತ್ತು ಕೆಲಸ. ಆದ್ರೆ 101 ಎಲ್ಲಿಂದ ತಂದು ಕೊಡ್ಬೇಕು? ಹಿ ಶುಡ್ ಆಸ್ಕ್ ಫಾರ್ ಅದರ್ಸ್. ದ ಪ್ಲಾನ್ ವಾಸ್ ಸೋ. ಅವರ ಪ್ಲಾನ್ ಏನಾಗಿತ್ತು ಗೊತ್ತಾನ? ಅವರ ಪ್ಲಾನ್ ಏನಾಗಿತ್ತಂದ್ರೆ 101 ಬೆರಳುಗಳನ್ನ ತರ್ಬೇಕಂದ್ರೆ ಇವನು ಬೇರೆ ಜನರಿಂದನೇ ತರಬೇಕು. ಬೇರೆ ಜನರು ಯಾರು ಕೊಡೋದಿಲ್ಲ. ಅಂಡ್ ದೇ ವುಡ್ ಫೈಟ್ ಹಿಮ್. ಜನ ಅವನ ಜೊತೆಗೆ ಹೊಡೆದಾಡ್ತಾರೆ. ಅವು ಯಾರಾದ್ರೂ ದಾಂಡಿಗರು ಏನ್ ಮಾಡ್ಬೋದು? ಇವತ್ತಿನ ನಾಳೆ ಈ ಅಹಿಂಸಕನನ್ನ ಬಡದು ಕೊಂದು ಹಾಕ್ಬೋದು ಅನ್ನುವಂತ ವಿಚಾರದಿಂದ ಏನ್ ಮಾಡ್ತಾನೆ ಗುರು ಈ ರೀತಿಯ ಒಂದು ವಿಚಿತ್ರವಾದ ಡಿಮ್ಯಾಂಡ್ ಅನ್ನ ಕೇಳ್ತಾರೆ. ಆಗೇನಾಗತ್ ನೋಡ್ರಿ, ಇಟ್ ವಾಸ್ ದ ಧರ್ಮ ಆಫ್ ದ ಪ್ಯೂಪಿಲ್, ದ ಡಿಸೈಪಲ್. ಶಿಷ್ಯನ ಒಂದು ಕರ್ತವ್ಯ ಏನಂದ್ರೆ ಗುರುದಕ್ಷಿಣೆಯನ್ನ ಮುಟ್ಟಿಸ್ಬೇಕು. ಸೊ ಹೋಗ್ತಾನೆ. ಹಿ ವೆಂಟ್, ಮನೆಗೆ ಹೋಗ್ಲಿಲ್ಲ ಅವನು, ಗುರುದಕ್ಷಿಣೆ ಕೊಡ್ಬೇಕಲ್ಲ. ಹಿ ವೆಂಟ್ ಹಿಯರ್ ಅಂಡ್ ದೇರ್ ಅಂಡ್ ಹಿ ಟೋಲ್ಡ್ ದ ಪೀಪಲ್ ದಟ್ ಹಿ ವಾಂಟೆಡ್ 101 ಥಮ್ಸ್. ಪ್ಲೀಸ್ ಗಿವ್ ಮಿ ಯುವರ್ ಥಂಬ್. ನಿಮ್ಮ ಹೆಬ್ಬೆರಳು ಕೊಡ್ರಿ ನನಗೆ, ನನ್ನ ಗುರುದಕ್ಷಿಣೆ ಕೊಡ್ಬೇಕಾಗಿದೆ. ಸೊ ಯಾರು ಕೊಡ್ತಾರ್ರಿ? ನೋ ಒನ್ ವಾಸ್ ರೆಡಿ. ದ ಪೀಪಲ್ ವರ್ ರಿಲಕ್ಟೆಂಟ್. They started refusing
ಆಗ ಜನ ಯಾರು ಕೊಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾನೆ, ಅವನ ಗುರುದಕ್ಷಿಣೆನ ಮುಟ್ಟಿಸ್ಲೇಬೇಕಲ್ಲ. ಅದಕ್ಕಾಗಿ ಹಿ ಸ್ಟಾರ್ಟೆಡ್ ಹಿಸ್ ಫೋರ್ಸ್, ಬಲ ಪ್ರಯೋಗ ಶುರು ಆಗತ್ತೆ. ಹೌದಾ? ಹಿ ಕುಡ್ ಫೋರ್ಸಿಬ್ಲಿ ಕ್ಯಾಚ್ ದ ಪೀಪಲ್ ಅಂಡ್ ಕಟ್ ದೇರ್ ಫಿಂಗರ್ಸ್. ಬೆರಳು ಕಟ್ ಮಾಡ್ತೀನಂದ್ರೆ ಅವರು ಹೊಡೆದಾಟಕ್ ನಿಲ್ತಾರ. ಆ ಹೊಡೆದಾಟದಲ್ಲಿ ಜನ ಸತ್ತು ಹೋಗ್ತಾರೆ. ಹಿಂಗೇನ್ಪಾ ಅಂದ್ರ ದ ಡೇ ಬೈ ಡೇ ಹಿ ಸ್ಟಾರ್ಟೆಡ್ ಕಿಲ್ಲಿಂಗ್ ದ ಪೀಪಲ್ ಅಂಡ್ ಕಲೆಕ್ಟಿಂಗ್ ದೇರ್ ಫಿಂಗರ್ಸ್. ಫ್ರಮ್ ಅಹಿಂಸಕ ಹಿ ಹ್ಯಾಸ್ ಬಿಕಮ್ ಹಿಂಸಕ. ಅಹಿಂಸಕನಿದ್ದವನು ಹಿಂಸಕ ಆಗಿದ್ದಾನೆ ಇವತ್ತು. ಆಮೇಲೆ ಏನಂತ ಹೇಳ್ತಾರ ನೋಡ್ರಿ, ಅಂಗುಲಿಮಾಲ ಅನ್ನುವಂತ ಹೆಸರು ಹೆಂಗ್ ಬಿತ್ತು. ಹೌ ಡಿಡ್ ಹಿ ಕ್ಯಾರಿ ದ ನೇಮ್ ಅಂಗುಲಿಮಾಲ? ಅಂಡ್ ದ ಡೇ 101 ಬೆರಳಾಗೋ ತಕ ಅವ್ನು ಹೋಗಕ್ ಬರಂಗಿಲ್ಲಲ್ಲ. ಅಂಡ್ ಹಿ ಯೂಸ್ ಟು ಕಟ್ ದ ಥಮ್ಸ್ ಅಂಡ್ ಪುಟ್ ದೆಮ್ ಇನ್ ದ ಟ್ರೀಸ್. ಗಿಡದಲ್ಲಿ ಮುಚ್ಚಿಡ್ತಿದ್ದ. ಆದ್ರೆ ಬಂದು ನೋಡ್ತಾನೆ, ಅವನು ಇವತ್ತು 10 ತಂದಿದ್ದ, 4 ತಂದು ಇಡ್ತಿದ್ದ, ಮರುದಿವ್ಸ ಬಂದ್ರೆ 2 ಕಡಿಮೆ ಆಗ್ತಿದ್ವು. ದ ಬರ್ಡ್ಸ್ ಇನ್ ದ ಟ್ರೀಸ್ ಕುಡ್ ಪ್ಯಾಚ್ ದೆಮ್ ಅಂಡ್ ಈಟ್ ದೆಮ್. ಹೌದಾ? ಮಾಂಸಾಹಾರಿ ಪಕ್ಷಿಗಳು ಅವುಗಳನ್ನ ತೆಗೆದುಕೊಂಡು ಹೋಗ್ತಿದ್ವು. ಹಂಗಾಗಿ ಸಮಸ್ಯೆ ಶುರುವಾಯ್ತು. ದೇರ್ ವಾಸ್ ಅ ಪ್ರಾಬ್ಲಮ್. ಸೊ ವಾಟ್ ಹಿ ಡಿಡ್, he started taking the, sewing them into a garland. ಅವುಗಳನ್ನ ಒಂದು ಮಾಲೆಯ ರೂಪದಲ್ಲಿ ಹೆಣಿಲಿಕ್ಕೆ ಶುರು ಮಾಡಿದ. and he started wearing the garland of fingers around his neck. ತನ್ನ ಕೊರಳಿನ ಸುತ್ತ ಆ ಮಾಲೆ, ಬೆರಳುಗಳ ಮಾಲೆಯನ್ನ ಹಾಕೊಂಡು ತಿರುಗಾಡ್ಲಿಕ್ಕೆ ಶುರು ಮಾಡಿದ. then he was called Angulimala. And the count was 100. ಆ ಕೌಂಟ್ ಎಲ್ಲಿಗೆ ಬಂದಿದೆ ಇವತ್ತು? 100 ಬಂದಿದೆ. ಜನ ಎಲ್ಲಿ ಕೂಡ ಅವನು ಇರುವಂತ ಕಾಡ್ನಲ್ಲಿ ಯಾರು ಸುಳಿತಾನೆ ಇಲ್ಲ. ಪೀಪಲ್ ವರ್ ಅಫ್ರೇಡ್ ಆಫ್ ಹಿಸ್ ನೇಮ್. ಜನ ಅವನ ಹೆಸರು ಕೇಳಿದ್ರೆ ಏನಪ್ಪಾ ಅಂದ್ರ ಸಾಯುವಷ್ಟು ಭಯಂಕರನಾಗ್ಬಿಟ್ಟ ಅಂಗುಲಿಮಾಲ. 100 ಬೆರಳುಗಳಿದಾವೆ ಅವನ ಮೇಲೆ ಒಳಗ. ಅಂಡ್ ಹಿ ಜಸ್ಟ್ ನೀಡೆಡ್ ಒನ್ ಮೋರ್. ಒಂದೇ ಒಂದ್ ಬೇಕೀಗ ಅವನಿಗೆ. ಎಷ್ಟು ಜನರ ಕಂಪ್ಲೇಂಟ್ ಹೋಗಿದಾವ ಅಂದ್ರೆ, ದ ಕಿಂಗ್ ಹ್ಯಾಡ್ ರಿಸೀವ್ಡ್ ಸೋ ಮೆನಿ ಕಂಪ್ಲೇಂಟ್ಸ್ ದಟ್ ಹಿ ಸ್ಟಾರ್ಟೆಡ್ ಆಫ್ ವಿತ್ ಹಿಸ್ ಸ್ಮಾಲ್ ಆರ್ಮಿ. ತನ್ನ ಒಂದು ಸಣ್ಣ ಸೈನ್ಯವನ್ನು ತೆಗೆದುಕೊಂಡು ಇವನ ವಿನಾಶ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾನೆ, ರಾಜ ಬರ್ತಾ ಇದ್ದಾನೆ. ಯಾಕಂದ್ರೆ ಅಂಗುಲಿಮಾಲನ ಕಾಟ ಎಲ್ಲ ಕಡೆಗೆ ವಿಪರೀತವಾಗಿ ಹರಡಿಬಿಟ್ಟಿದೆ. ಹಿಸ್ ಇನ್ಫೇಮಸ್ ನೇಮ್ ಹ್ಯಾಡ್ ಸ್ಪ್ರೆಡ್ ಆಲ್ ಓವರ್ ದ ಕಿಂಗ್ಡಮ್. ಇನ್ನು ರಾಜ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಳ ತಾಯಿಗೆ ಸುದ್ದಿ ಗೊತ್ತಾಯ್ತು. ತಾಯಿ ಕರಳು ನೋಡ್ರಿ, ಎಷ್ಟಾದ್ರೂ ಮಗ ಅಲ್ಲವ. ಶಿ ವಾಸ್ ಸೋ ಮಚ್ ಲವಿಂಗ್ ಟುವರ್ಡ್ಸ್ ಹಿಮ್. ಸೊ ಶಿ ರ್ಯಾನ್ ಟು ಪ್ರೊಟೆಕ್ಟ್ ಹಿಮ್. ಅವನನ್ನ ಕಾಪಾಡ್ಲಿಕ್ಕೆ ಓಡಿ ಬರ್ತಾಳೆ. ಹೆಂಗಾದ್ರೂ ಮಾಡಿ ನೀನ್ ಜೀವ ಉಳಿಸ್ಕೊಳಪ್ಪ, ದ ಕಿಂಗ್ ಅಂಡ್ ಹಿಸ್ ಆರ್ಮಿ ಇಸ್ ಕಮಿಂಗ್ ಟು ಕಿಲ್ ಯು ಅಂತ ಹೇಳಲಿಕ್ಕೆ ಬರ್ತಾ ಇದ್ದಾಳೆ. ಆಗ ಅದೇ ಸಮೀಪದ ಹಳ್ಳಿಯೊಳಗ ದ ಬುದ್ಧ ಅಂಡ್ ಹಿಸ್ ಡಿಸೈಪಲ್ಸ್ ವರ್ ಕಮಿಂಗ್. ಬುದ್ಧ ಮತ್ತು ಅವನ ಶಿಷ್ಯಂದ್ರೆ ಬಂದಿದ್ದಾರೆ. ಅಂಡ್ ಹಿ ಹ್ಯಾಡ್ ಟು ಗೋ ಆನ್ ಹಿಸ್ ವೇ. ಮುಂದೆ ದಾರಿ ಹಿಡಿದು ಹೋಗ್ಬೇಕಾಗಿದೆ. ಅಂಡ್ ಹಿ ಚೋಸ್ ದ ಪಾತ್ ಆಫ್ ದ ಫಾರೆಸ್ಟ್. ಅದೇ ಕಾಡಿನ ಮಾರ್ಗವನ್ನ ಹಿಡಿತಾನೆ. ಯಾರು? ಬುದ್ಧ. ಜನ ಹೇಳ್ತಾರೆ, ಅಂಗುಲಿಮಾಲ ಬುದ್ಧ, ಅಂಗುಲಿಮಾಲ lives the very dangerous, the cruel, the barbarous Angulimala lives in the forest. If you go that way you will be killed. ಆ ದಾರಿ ಹಿಡಿದ್ರೆ ನೀವು ನಾಶ ಆಗ್ತೀರಿ, ಸಾಯ್ತೀರಿ, ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಬುದ್ಧ ಯಾರು? ದ ಎನ್ಲೈಟೆಂಡ್ ಒನ್, ಮಹಾಜ್ಞಾನಿ. ಹೌದಾ? ಪೂರ್ವೋತ್ತರ ಪಶ್ಚಿಮೋತ್ತರ ಏನಂತಿರ್ಲ ನಾವು, ಭವಿಷ್ಯ ಭೂತವನ್ನೆಲ್ಲವನ್ನ ಬಲ್ಲವ. ಏನ್ ಮಾಡ್ತಾನೆ ಬುದ್ಧ? ಅದೇ ದಾರಿಯನ್ನ ಹಿಡಿದು ಹೋಗ್ತಾನೆ. ಅಂಗುಲಿಮಾಲ ಕುಡ್ ಸಿ ಅ ಪರ್ಸನ್ ಕಮಿಂಗ್. ಅವನು ಕಾಯ್ತಾ ಇದ್ದಾನೆ, ಅವನು ಬರ್ತಾ ಇಲ್ಲ ಈ ಕಡೆ. ಅಂಗುಲಿಮಾಲ ಕುಡ್ ಸಿ ಅ ಸೇಂಟ್, ಅ ಮಾಂಕ್ ಕಮಿಂಗ್ ಇನ್ ದ ವೇ. ಒಬ್ಬ ಸನ್ಯಾಸಿ ಈ ಕಡೆ ಬರ್ತಾ ಇದ್ರು ಕಾಣ್ತಾ ಇದೆ. ಇನ್ನೊಂದು ಕಡೆಗೆ ದ ಮದರ್ ಈಸ್ ರಶಿಂಗ್ ಟು ಪ್ರೊಟೆಕ್ಟ್ ಹಿಮ್. ಇನ್ನೊಂದು ಕಡೆಗಿಂದ ತಾಯಿ ಓಡಿ ಬರ್ತಾ ಇದ್ದಾಳೆ ಮಗನ ಹತ್ರ. ಹಿ ಜಸ್ಟ್ ನೀಡೆಡ್ ಒನ್ ಮೋರ್ ಥಂಬ್. ಒಂದೇ ಒಂದು ಬೆರಳು ಬೇಕಾಗಿದೆ ಇವಾಗ. He thought, who should I kill? Whether the mother or this monk? ಈ ಸನ್ಯಾಸಿಯನ್ನ ಕೊಲ್ಲ ಅಥವಾ ಈ ತಾಯಿಯನ್ನು ಕೊಂದು ಬೆರಳು ತಗೊಳ್ಳೇನು ಅಂತ ವಿಚಾರ ಮಾಡ್ತಾನೆ. ವೈ ಶುಡ್ ಐ ಕಿಲ್ ಮೈ ಮದರ್? ಐ ಮಸ್ಟ್ ಕಿಲ್ ದಿಸ್ ಮ್ಯಾನ್. ಈ ಮನುಷ್ಯನ ಸನ್ಯಾಸಿಯನ್ನೇ ಕೊಲ್ತೀನಿ ಅಂತ ಹೇಳಿ ಬುದ್ಧನ ಕಡೆಗೆ ಬೆನ್ ಹತ್ತಾನೆ. ಬುದ್ಧ ವಾಸ್ ವಾಕಿಂಗ್ ವೆರಿ ಪೀಸ್ಫುಲಿ. ಬಹಳ ಶಾಂತವಾಗಿ ಬುದ್ಧ ನಡೀತಾ ಇದ್ದಾರೆ ಕಾಡಿನಲ್ಲಿ. ಅಂಡ್ ಅಂಗುಲಿಮಾಲ ವಾಸ್ ಚೇಸಿಂಗ್ ಹಿಮ್. ಅಂಗುಲಿಮಾಲ ಅವನನ್ನು ಬೆನ್ ಹತ್ತಾನೆ.
ಬೆನ್ ಹತ್ತಾನೆ. He started chasing him. He started running so fast that he started ಪ್ಯಾಂಟಿಂಗ್ ಶುರುವಾಯ್ತು, ತೇಗಾಯ್ತಿತ್ತು ಅವನ್ಗೆ. He ran for so long and Buddha continued his walking. ಬುದ್ಧ ಹಾಗೆ ನಡೀತಾನೆ ಇದ್ದಾನೆ. ಬಟ್ ಎಷ್ಟೋ ಸಮಯ ಕಳಿತು. ಆಫ್ಟರ್ ಈವನ್ ಅ ಲಾಂಗ್ ಟೈಮ್ he could not catch him. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ಜೋರಾಗಿ ಓಡಿದ್ರು ಶಾಂತವಾಗಿ ನಡೆಯುವ ಬುದ್ಧನನ್ನ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆಗ ಕೊನೆಗೆ ಸೋತು ಅಂಗುಲಿಮಾಲ ಸರೆಂಡರ್ ಟು ದ ಬುದ್ಧ. ಬುದ್ಧನಿಗೆ ಶರಣಾಗ್ತಾನೆ. ಹೂ ಆರ್ ಯು ಮರ್ಸಿಫುಲ್ ಒನ್? ಯಾರು ನೀನು ಸನ್ಯಾಸಿ? ಇಷ್ಟು ತೇಜೋಮಯವಾದಂತಹ ಹೂ ಇಸ್ ದಿಸ್ ರೇಡಿಯಂಟ್ ಫಿಗರ್? ಈ ತೇಜೋಮಯ ವ್ಯಕ್ತಿ ಯಾರು? ಇವನು ಯಾಕೆ ನನಗೆ ಹಿಡಿಯಕ್ ಆಗ್ತಾ ಇಲ್ಲ ಅಂತ ಹೇಳಿ ತನ್ನ ಖಡ್ಗವನ್ನ ಕಿತ್ತೆಸೆದು ಅವನ ಕಾಲ್ಗಳಿಗೆ ಶರಣಾಗ್ತಾನೆ. ಅಂಡ್ ನೋಡ್ರಿ, ಇಷ್ಟು ಕಟ್ಟ ವ್ಯಕ್ತಿಯನ್ನ ಶಿಕ್ಷೆ ಕೊಡ್ಲಿಲ್ಲ ಬುದ್ಧ. ಹಿ ಬ್ಲೆಸ್ಡ್ ಹಿಮ್. ಅವನಿಗೆ ಆಶೀರ್ವದಿಸ್ತಾರೆ. ಅಂಡ್ ದ ಹಿಂಸಕ ಇದ್ದವನು ಅಂಗುಲಿಮಾಲ ಇದ್ದವನು ಆ ಬುದ್ಧನ ಕರುಣೆಗೆ ಪಾತ್ರನಾಗ್ತಾನೆ. ಆ ಬುದ್ಧನ ಕರುಣೆಯಲ್ಲಿ ಮಿಂದು ಅವನೊಬ್ಬ ಬೌದ್ಧ ಸನ್ಯಾಸಿ ಆಗ್ಬಿಡ್ತಾನೆ. ಆ ಬುದ್ಧನ ಸಂಘಕ್ಕೆ ಸೇರ್ಬಿಡ್ತಾನೆ. ಜನ ಅವನಿಗೆ ಕಲ್ಲೆಸಿತಾರೆ ಸಂಘಕ್ಕೆ ಬುದ್ಧ ಸನ್ಯಾಸಿ ಆದ್ಮೇಲೆ. ಆದ್ರೆ ಇಲ್ಲಿಯವರೆಗಿನ ಹಿಂಸಕನೇ ಬೇರೆ. ಆಗ ಬುದ್ಧನ ಕರುಣೆಗೆ ಪಾತ್ರನಾಗಿ ಬುದ್ಧನ ಶಿಷ್ಯನಾಗಿ ಮೋಕ್ಷ ಮಾರ್ಗವನ್ನ ಹಿಡಿತಾನೆ. ಸೊ ಈ ಕತೆ ತುಂಬಾನೇ ಒಂದು ಮೆಸೇಜ್ ಕೊಡುವಂತ ಒಂದು ಕತೆ. ದ ಸ್ಟೋರಿ ಆಫ್ ಬುದ್ಧ ಅಂಡ್ ಅಂಗುಲಿಮಾಲ ಏನನ್ನ ಹೇಳುತ್ತೆ ಅಂದ್ರೆ, ಬುದ್ಧ ಅವನಿಗೆ ಶಿಕ್ಷೆ ಕೊಡ್ಲಿಲ್ಲ, ಬಟ್ ಹಿ ಶಾವರ್ಡ್ ಮರ್ಸಿ ಆನ್ ಹಿಮ್. ಅವನ ಮೇಲೆ ಕರುಣೆಯ ಮಳೆಗಾರದ. ಆ ಕರುಣೆಗೆ ಸಿಕ್ಕು ಅವನೇನ್ಪಾ ಅಂದ್ರ ತನ್ನ ಕೆಟ್ಟ ಪ್ರವೃತ್ತಿಯನ್ನ ಬಿಟ್ಟು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಒಬ್ಬ ಸನ್ಯಾಸಿಯ ದಾರಿಯನ್ನ ಹಿಡಿದು ಮೋಕ್ಷವನ್ನ ಪಡಿತಾನೆ. ಅದಕ್ಕಾಗಿಯೇ ಮರ್ಸಿ, ಕಂಪ್ಯಾಷನ್, ಕರುಣೆ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದನ್ನ ಈ ಒಂದು ಕತೆ ಸಾರುತ್ತೆ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸ್ಟೋರಿ. ಡಿಡ್ ಯು? Yes. Yes, sir. What was the story? Aman? The story of what? The story of Motu and Patlu. Is it the story of Motu and Patlu? No. The story of Buddha and Angulimala. ಹಾಗಾದ್ರೆ ನಮ್ಗೆ ಇವತ್ತು ನಮ್ಗಿರುವಂತ ಕವಿತೆ ಯಾವುದು ಅಂದ್ರೆ ಉಪಗುಪ್ತ. ಕವಿತೆ ಯಾವ್ದ್ರಿ? ಉಪಗುಪ್ತ. ಓಕೆ, ಉಪಗುಪ್ತ ಕಥೆಗೆ ಬರೋದಕ್ಕಿಂತ ಮುಂಚೆ ಲೆಟ್ ಅಸ್ ನೋ ಅಬೌಟ್ ದ ಪೊಯೆಟ್. ಯಾರಿಗೆ ಗೊತ್ತಿಲ್ಲ? ಹೂ ಡಸಂಟ್ ನೋ ದ ವೆರಿ ನೇಮ್ ಆಫ್ ರವೀಂದ್ರನಾಥ್ ಟ್ಯಾಗೋರ್? ಹೌದಾ? ಭಾರತ ವರ್ಷದಲ್ಲಿ ಹುಟ್ಟಿದವರು ಯಾರಿಗೆ ರವೀಂದ್ರನಾಥನ ಹೆಸರು ಗೊತ್ತಿಲ್ಲ? ಆಲ್ರೆಡಿ ವಿ ಹ್ಯಾವ್ ಲರ್ನ್ ಅ ಗ್ರೇಟ್ ಡೀಲ್ ಅಬೌಟ್ ಹಿಮ್ ಇನ್ 8th ಸ್ಟ್ಯಾಂಡರ್ಡ್. ಸೊ ಈಗ ಅಗ್ದಿ ಬ್ರೀಫ್ ಆಗಿ ಒಂದು ಕಣ್ಣೋಟವನ್ನ ಬೀರೋಣ. ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಗ್ಲಾನ್ಸ್ ಅಬೌಟ್ ದ ಆಥರ್. Rabindranath Tagore, the greatest of India's modern poets, was born in an affluent Bengali family in 1861. Besides being a poet, he was a novelist, essayist, and dramatist. Tagore was awarded the Nobel Prize in 1913 for his book Gitanjali. He was the founder of the internationally famous institution Vishwa Bharati at Shantiniketan. His poetry is profoundly and unmistakably Indian. He restates the wisdom of India in verse by mingling love, friendship and music. ಯಾರಿಗೆ ನಿಮ್ಗೆಲ್ಲ ಗೊತ್ತೇ ಇದೆ, ರವೀಂದ್ರ ಅಂದ್ರೆ ಗುರುದೇವ. ಇಷ್ಟು ಭಾರತದಲ್ಲಿ ಒಂದು ಏನಪ್ಪಾ ಅಂದ್ರ ಆ ಹೆಸರು ಕೇಳಿದ್ರೆ ಒಂದು ಸಂಚಾರ, ಒಂದು ರೋಮಾಂಚನ ಆಗ್ಬೇಕು. ಅಷ್ಟು ಅದ್ಭುತವಾದಂತ ಒಬ್ಬ ವ್ಯಕ್ತಿ. ರವೀಂದ್ರನಾಥ್ ಟ್ಯಾಗೋರ್, ದ ಗ್ರೇಟೆಸ್ಟ್ ಆಫ್ ಇಂಡಿಯಾಸ್ ಮಾಡರ್ನ್ ಪಾಯಿಟ್ಸ್. ಭಾರತದ ಆಧುನಿಕ ಕವಿಗಳಲ್ಲಿ ಶ್ರೇಷ್ಠರು. ದ ಗ್ರೇಟೆಸ್ಟ್ ಆಫ್, ಆಧುನಿಕ ಕವಿಗಳಲ್ಲಿ ಶ್ರೇಷ್ಠೋತ್ತಮ. ಎಲ್ಲಿ ಹುಟ್ಟುತ್ತಾರೆ? ಬಂಗಾಳದಲ್ಲಿ ಹುಟ್ಟುತ್ತಾರೆ. 1861 ಇನ್ ಆನ್ ಅಪ್ಲುಯೆಂಟ್ ಫ್ಯಾಮಿಲಿ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವರು ಬರೀ ಕವಿ ಆಗಿದ್ರೇನು? ಇಲ್ಲ, ಬಿಸೈಡ್ಸ್ ಬೀಯಿಂಗ್ ಅ ಪೋಯೆಟ್, ಕವಿ ಮಾತ್ರವಲ್ಲದೆ
ಏನಾಗಿದ್ರು? ನಾವೆಲಿಸ್ಟ್, ಕಾದಂಬರಿಕಾರರಾಗಿದ್ರು, ಎಸ್ಸೆಯಿಸ್ಟ್, ಪ್ರಬಂಧಕಾರ, ಅಂಡ್ ಡ್ರಾಮಾಟಿಸ್ಟ್, ನಾಟಕಕಾರ. And Tagore was awarded the Nobel Prize for Literature, Nobel Prize for Literature in 1913. 1913ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪಾರಿತೋಷಕವನ್ನ ಪಡಿತಾರೆ. ಯಾವ ಪುಸ್ತಕ ಅದು? ವಾಟ್ ಇಸ್ ದ ನೇಮ್ ಆಫ್ ದ ಬುಕ್? ಗೀತಾಂಜಲಿ. ಮೂಲದಲ್ಲಿ ಬಂಗಾಳದಲ್ಲಿ, ಓಕೆ, ಮೂಲದಲ್ಲಿ ಬಂಗಾಳದಲ್ಲಿ ಕವಿತೆಗಳನ್ನ ಬರೆದಾರವ್ರಲ್ಲ. ಆದ್ರೆ ಇಷ್ಟು ಅವರು ಇದ್ರ ವಾಯ್ಸ್ ಇದ್ರಲ್ಲ, he only translated his poems into English. ತಮ್ಮ ಕವಿತೆಗಳನ್ನ ತಾವೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ ಒಳಗ. ಅವಾಗ ಭಾರತದ ಬಗ್ಗೆ, ಭಾರತ ಸಾಹಿತ್ಯದ ಬಗ್ಗೆ ಈ ಏನಂತಾರಲ್ಲ ನಾವು ಪಾಶ್ಚಾತ್ಯರಲ್ಲಿ ಅಂದ್ರೆ ವೆಸ್ಟರ್ನ್ ಪೀಪಲ್ ಒಳಗ ಇಂಟ್ರೆಸ್ಟ್ ಬರುತ್ತೆ. ಗೀತಾಂಜಲಿಯನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸಾಂಗ್ ಆಫರಿಂಗ್ಸ್ ಅಂತ ಹೇಳಿ. ಸಾಂಗ್ ಆಫರಿಂಗ್ಸ್, ಗೀತೆಯನ್ನ ಅರ್ಪಿಸಿದ್ದಾರೆ ಅಂದ್ರೆ ಗೀತೆಯ ಒಂದು ಪ್ರಾರ್ಥನೆ, ಗೀತಾಂಜಲಿ. ಸಾಂಗ್ ಆಫರಿಂಗ್ಸ್ ಅಂತ ಅವರೇ ಟ್ರಾನ್ಸ್ಲೇಟ್ ಮಾಡ್ಯಾರ. ಅದಕ್ಕೆ ನೊಬೆಲ್ ಸಿಕ್ತು. ಆಮೇಲೆ ಅವರು ಏನನ್ನ ಕಟ್ತಾರೆ? ವಿಶ್ವ ಭಾರತಿ ಅನ್ನುವಂತ ಯೂನಿವರ್ಸಿಟಿಯನ್ನ ಕಟ್ಟಿದ್ದಾರೆ ಶಾಂತಿನಿಕೇತನದಲ್ಲಿ. ಅದು ನಿಮ್ಗೆ ಹೋದ ವರ್ಷ ಅದ್ರ ಬಗ್ಗೆನೇ ಇದೆ. ಆದ್ರೆ ಅವ್ರ ಕವಿತೆಯಲ್ಲಿ ಅವರು ಯುರೋಪ್ನಲ್ಲಿ ಕಲ್ತು ಬಂದು ಯುರೋಪಿನನ್ನ ಅನುಕರಿಸಲಿಲ್ಲ ಅವರು. ಹೀಸ್ ಪೊಯೆಟ್ರಿ ವಾಸ್ ಅನ್ಮಿಸ್ಟೇಕಬ್ಲಿ ಇಂಡಿಯನ್. ನಿಸ್ಸಂದೇಹವಾಗಿ ಭಾರತೀಯತೆಯನ್ನ ಹೊಂದಿದೆ. ಅದರಲ್ಲಿ ಪ್ರೀತಿ, ಸ್ನೇಹ ಎಲ್ಲ ಗುಣಗಳನ್ನ ಅವ್ರು ಏನ್ ಮಾಡಿದ್ದಾರೆ? ಮೇಳಸಿದ್ದಾರೆ ಅಂತ ಹೇಳ್ತಾರೆ. ಒಂದು ಅದ್ಭುತವಾದ ಕವಿತೆ ಇದ್ರಿ. ಮೂಲದಲ್ಲಿ ಬಂಗಾಳಿಯಲ್ಲಿ ಬರೆದಾರ. ಈಗ ಏನಪ್ಪಾ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಇದೆ. ದ ಟ್ರಾನ್ಸ್ಲೇಷನ್ ವಾಸ್ ಮೇಡ್ ಬೈ ಹಿಮ್ಸೆಲ್ಫ್ ಓನ್ಲಿ. ಉಪಗುಪ್ತ. ದಿಸ್ ಇಸ್ ಅ ಸ್ಟೋರಿ ಅಗೇನ್, ಬಟ್ ದ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪೊಯೆಟ್ರಿ. ಉಪಗುಪ್ತ. ಓಕೆ, ಬಹಳ ಚಂದದರಿ. ಒನ್ ಆಫ್ ಮೈ ಫೇವ್ರೇಟ್ ಪೋಯಮ್ಸ್. ಓಕೆ, ಬಿಫೋರ್ ವಿ ಮೂವ್ ಟು ದ ಪೋಯಮ್, ಪದ್ಯದ ಅರ್ಧ ಭಾಗವನ್ನು ಮಾತ್ರ ಇವತ್ತು ಹೇಳ್ತೇನೆ, ಬಿಕಾಸ್ ದ ಪೋಯಮ್ ಇಸ್ ವೆರಿ ಲೆಂದಿ. ಬಿಫೋರ್ ವಿ ಪದ್ಯದ ಇಂಟ್ರೊಡಕ್ಷನ್ ಅನ್ನ ತಿಳ್ಕೊಂಡ್ರೆ ಪದ್ಯ ಅರ್ಥ ಆಯ್ತು ಅಂತಾನೆ ಅರ್ಥ. ಓಕೆ, ಇಫ್ ವಿ ಅಂಡರ್ಸ್ಟ್ಯಾಂಡ್ ದ ಇಂಟ್ರೊಡಕ್ಷನ್, am I sharing the screen? Yes, sir. Yes, sir. Yes, sir. One minute. Let me check it whether it is on record or not. Yeah. There. Good. Drakshayani is silent today. Okay. Yeah. Okay. Let us look at the introduction of the poem Upagupta. The poem is about the story of a Buddhist monk, Upagupta, a disciple of Lord Buddha, and the dancing girl of Mathura, Vasavadatta. Vasavadatta was a famous and beautiful dancing girl. She was proud of her beauty, youth, and her wealth. Upagupta was an ascetic, an epitome of kindness, wisdom, and selflessness. One dark night, while walking, Vasavadatta stumbles over the body of Upagupta, who was sleeping on the dusty ground. Here in the poem Upagupta, we have two important characters. ಎರಡು ಪಾತ್ರಗಳಿದಾವೆ. Can you name them? Upagupta and Vasavadatta. Very good, Prapti. Upagupta and Vasavadatta. And what was Upagupta? A disciple of Lord Buddha. Very good. A disciple of Lord Buddha, a Buddhist monk, ಒಬ್ಬ ಬೌದ್ಧ ಸನ್ಯಾಸಿ. ನೋಡಿ, this poem is about the story of a Buddhist monk. Monk means ಸನ್ಯಾಸಿ. ಒಬ್ಬ ಬೌದ್ಧ ಸನ್ಯಾಸಿಯಾದ ಉಪಗುಪ್ತನ ಬಗ್ಗೆ ಇದೆ. A disciple of Lord Buddha, ಬುದ್ಧನ ಶಿಷ್ಯ, disciple. And ಇನ್ನೊಂದು ಕತೆ, ಇನ್ನೊಬ್ರು ಯಾರದಾರ ಕಥೆಯಲ್ಲಿ, ದ ಡಾನ್ಸಿಂಗ್ ಗರ್ಲ್ ಆಫ್ ಮಥುರಾ, ಮಥುರಾ ನಗರದ ಡಾನ್ಸಿಂಗ್ ಗರ್ಲ್, ಮಥುರಾ ನಗರದ ನೃತ್ಯಗಾರ್ತಿ, a very famous dancing girl of Mathura, ವಾಸವದತ್ತ. ಆಕೆ ಹೆಸರು ವಾಸವದತ್ತ. ವಾಸವದತ್ತ ನೋಡ್ರಿ ಏನದ ಅಂದ್ರೆ was a famous and beautiful dancing girl. ಬಹಳ ಇಂಪಾರ್ಟೆಂಟ್ ಅದರಿ.
ವಾಸವದತ್ತ ಏನಾಗಳ ತುಂಬಾನೇ ಪ್ರಸಿದ್ಧ ಮತ್ತು ಬಹಳ ಸುಂದರವಾದ ನೃತ್ಯಗಾರ್ತಿದ್ದಾಳೆ. ಹೌದಾ? ಅ ಫೇಮಸ್ ಅಂಡ್ ಬ್ಯೂಟಿಫುಲ್ ಡಾನ್ಸಿಂಗ್ ಗರ್ಲ್. ಶಿ ವಾಸ್ ಪ್ರೌಡ್ ಆಫ್, ನೋಡ್ರಿ ಆಕೆಗೆ ಏನು ಗರ್ವ ತುಂಬಿ ಬಿಟ್ಟಿದೆ, ಗರ್ವ. ಶಿ ವಾಸ್ ಪ್ರೌಡ್, ಇಲ್ಲಿ ಹೆಮ್ಮೆ ಅನ್ನಂಗಿಲ್ಲ, ಗರ್ವ. ಆಕೆಗೆ ಎದರ ಗರ್ವ ತುಂಬಿದೆ ಅಂದ್ರೆ ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಸೌಂದರ್ಯ, ಯುತ್ ಯೌವನ, ಅಂಡ್ ವೆಲ್ತ್ ಸಂಪತ್ತು. ತನ್ನ ಸೌಂದರ್ಯದಿಂದ ಆಕೆ ಏನ್ ಗಳಿಸಿದಾಳಲ್ಲ, ಏನೈತೆ ಹತ್ರ, ವಾಟ್ ಡಿಡ್ ಶಿ ಪೊಜೆಸ್? ಶಿ ಪೊಜೆಸ್ಡ್ ಬ್ಯೂಟಿ. ಯುತ್ ವಯಸ್ಸಿದೆ ಆಕೆ ಹತ್ರ, ತಾರುಣ್ಯ ಇದೆ, ತಾರುಣ್ಯದಲ್ಲಿ ಚಂದ ಇರ್ತಾರ ಮತ್ತು ಸಾಕಷ್ಟು ಸೊಕ್ಕು ಇರ್ತೈತಿ, ಅದೆಲ್ಲ ಅವಳಲ್ಲಿ ತುಂಬಿದೆ. ದ 3 ಕ್ವಾಲಿಟೀಸ್ ದಟ್ ವಾಸವದತ್ತ ಪೊಜೆಸ್ಡ್ ವಾಸ್ ಬ್ಯೂಟಿ, ಯುತ್ ಅಂಡ್ ವೆಲ್ತ್. ಅಂಡರ್ಲೈನ್ ದ 3 ಥಿಂಗ್ಸ್: ಬ್ಯೂಟಿ, ಯುತ್ ಅಂಡ್ ವೆಲ್ತ್. ಸೌಂದರ್ಯ, ತಾರುಣ್ಯ ಅಥವಾ ಯೌವನ ಅಂತ ಹೇಳ್ಬೋದು, ಇಲ್ಲೊಂದು ವೆಲ್ತ್, ಸಂಪತ್ತು, ಶ್ರೀಮಂತಿಕೆ. ಅದ್ರ ಉಪಗುಪ್ತನ ಹತ್ರ ಏನಿದೆ? ಉಪಗುಪ್ತ ವಾಸ್ ಆನ್ ಅಸೆಟಿಕ್. ಉಪಗುಪ್ತ ಏನಪ್ಪಾ ಅಂದ್ರೆ ಒಬ್ಬ ಸನ್ಯಾಸಿ, ಅಸೆಟಿಕ್. ಒನ್ ಹೂ ಲಿವ್ಸ್ ಅ ವೆರಿ ಸಿಂಪಲ್ ಅಂಡ್ ಸ್ಟ್ರಿಕ್ಟ್ ಲೈಫ್. ತುಂಬಾ ಸರಳವಾದ ಮತ್ತು ಕಾಠಿಣ್ಯವಾದ ಜೀವನವನ್ನು ನಡೆಸುವಂತವನಿಗೆ ಅಸೆಟಿಕ್ ಅಂತ ಕರೀತಾರೆ. ಅತಿ ಸರಳ, ಅತಿ ಕಠಿಣವಾದ ಜೀವನ ನಡೆಸೋರಿಗೆ ಅಸೆಟಿಕ್ ಅಂತ ಕರೀತಾರೆ. ಓಕೆ, ಉಪಗುಪ್ತ ವಾಸ್ ಆನ್ ಅಸೆಟಿಕ್, an epitome of kindness, wisdom and selflessness. See the contrast. ನೋಡ್ರಿ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ. She has beauty, youth and wealth. ಸೊಕ್ಕ ಬರ್ಲಿಕ್ಕೆ ಏನ್ ಬೇಕೆಲ್ಲ ಆಕೆ ಹತ್ರ ಅದಾವ. ಏನೈತಿ ನೋಡ್ರಿ, ಸೌಂದರ್ಯ ಇದೆ, ಯೌವನ ಇದೆ, ಸಂಪತ್ತಿದೆ. ಅದರ ವಿರುದ್ಧವಾಗಿ ಉಪಗುಪ್ತನ ಹತ್ರ ಏನಿದೆ? ವಾಟ್ ಆರ್ ದ 3 ಕ್ವಾಲಿಟೀಸ್ that he had in contrast to? Kindness, wisdom and selflessness. ಕರುಣೆ, ಜ್ಞಾನ, ವಿಸ್ಡಮ್ ಅಂದ್ರೆ ಬುದ್ಧಿಮಂತಿಗೆ, ಕರುಣೆ, ಜ್ಞಾನ ಮತ್ತು ನಿಸ್ವಾರ್ಥ. ಎಷ್ಟು ವಿರುದ್ಧವಾದ ಗುಣಗಳದಾವ. ವಿ ಕ್ಯಾನ್ ಸಿ ದ ಹ್ಯೂಜ್ ಕಾಂಟ್ರಾಸ್ಟ್ ಬಿಟ್ವೀನ್ ದ 2. ಆ ಇಬ್ಬರಲ್ಲಿರುವಂತಹ ವೈರುಧ್ಯವನ್ನ ನೋಡ್ರಿ. ಅದಕ್ಕೆ ಹೇಳ್ತಾರೆ ಉಪಗುಪ್ತ ವಾಸ್ ಆನ್ ಅಸೆಟಿಕ್, ಒಬ್ಬ ಸನ್ಯಾಸಿ, an epitome of kindness. Underline epitome of kindness. Epitome, what do you mean by epitome? Epitome ಅಂದ್ರೆ ಸಾಕಾರ ಮೂರ್ತಿ ಅಂತ. ಅಂದ್ರೆ ಆ ಮುಂದಿನ ಶಬ್ದ ಏನ್ ಬರುತ್ತಲ್ಲ ಅದನ್ನೇ ಆಕಾರವನ್ನ ತಳೆದವರು. ಅದನ್ನ ಹಿಂಗ್ ಹೇಳ್ತೇನೆ ನಾನು. ಎಪಿಟೋಮ್ ಆಫ್ ಕೈಂಡ್ನೆಸ್ ಅಂದ್ರೆ ಕರುಣಾ ಮೂರ್ತಿ. ಕರುಣೆಯೇ ಅವನ ರೂಪದಲ್ಲಿ ಬಂದಿದೆ, ಕರುಣೆಯೇ ಉಪಗುಪ್ತನ ಆಕಾರದಲ್ಲಿ ಬಂದಿದೆ ಅಂತ ಅರ್ಥ. ಅಂದ್ರೆ ಕರುಣಾ ಮೂರ್ತಿ. ಅವನು ಅಂತವನಿಂತವನಲ್ಲ. ಉಪಗುಪ್ತ ವಾಸ್ ಸಚ್ ಅನ್ ಅಸೆಟಿಕ್ ಹೂ ವಾಸ್ ಅನ್ ಅಸೆಟಿಕ್ ಆಫ್ ಕೈಂಡ್ನೆಸ್. ಕರುಣಾ ಮೂರ್ತಿ. ಜ್ಞಾನಿ, ಎಪಿಟೋಮ್ ಆಫ್ ವಿಸ್ಡಮ್, ಜ್ಞಾನಿ. ಅಂಡ್ ನಿಸ್ವಾರ್ಥತೆಯ ಒಂದು ಮೂರ್ತಿ ಅವನು. ಹೌದಾ? ಒನ್ ಡಾರ್ಕ್ ನೈಟ್, ಒಂದು ಕಾಳ ರಾತ್ರಿ, ಕತ್ತಲ ರಾತ್ರಿಯೊಳಗ, ವೈಲ್ ವಾಕಿಂಗ್ ವಾಸವದತ್ತ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ನಡೆಯುವಾಗ ಏನಾಗುತ್ತೆ? ವಾಸವದತ್ತ ಸ್ಟಂಬಲ್ಸ್ ಓವರ್. ಅಂಡರ್ಲೈನ್ ದ ಫ್ರೇಸಲ್ ವರ್ಬ್ ಸ್ಟಂಬಲ್ಸ್ ಓವರ್. ಮುಗ್ಗರಿಸು, ಎಡವು. ಆಕೆ ರಾತ್ರಿ ನಡ್ಕೋತ ಹೋಗುವಾಗ ಏನಾಗುತ್ತೆ? ನಡೀತಾ ಹೋಗುವಾಗ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಮಥುರಾ ನಗರದ ಧೂಳಿನ ಅಂದ್ರೆ ನೆಲದ ಮೇಲೆ ಮಲಗಿದಾನೆ ವಾಸವದಾರು ಉಪಗುಪ್ತ. ಅವರ ದೇಹವನ್ನ ಎಡವುತ್ತಾಳೆ, ಕತ್ಲೆಲೆ ಎಡವುತ್ತಾಳೆ, ಮುಗ್ಗರಿಸ್ತಾಳೆ. ಗೊತ್ತಾಯ್ತಾ? ಆಗ ಮುಂದೇನಾಗುತ್ತೆ ಅನ್ನೋದೇ ನಮ್ಮ ಮುಂದಿರುವಂತಹ ಕಾಲ. ಸೊ ಯು ಗಾಟ್ ದ ಇಂಟ್ರೊಡಕ್ಷನ್. ಉಪಗುಪ್ತ ವಾಸ್ ಏನು? ಉಪಗುಪ್ತ ವಾಸ್ a Buddhist monk, an ascetic, and the disciple of Buddha. Upagupta was a Buddhist monk, an ascetic, and the disciple of Lord Buddha. Okay, he was the epitome of kindness, wisdom. ಜ್ಞಾನ ಎಷ್ಟು ಜ್ಞಾನ ಇತ್ತಂದ್ರೆ he could foretell the future. ಭವಿಷ್ಯವನ್ನ ಮುಂಗಾಣಬಲ್ಲ.
ಅಂದ್ರೆ ಭವಿಷ್ಯವನ್ನ ಈಗಿಂದಲೇ ಕಾಣಬಲ್ಲಂತ ವ್ಯಕ್ತಿಯಾಗಿದ್ದ, ಸಿಯರ್, ಕಾಲಜ್ಞಾನಿಯಾಗಿದ್ದವನು. ಅಂಡ್ ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥತೆಯನ್ನ ಅವನಲ್ಲಿ ತುಂಬಿತ್ತು ಅಂತ ಗುಣಗಳನ್ನ ಹೊಂದಿದ್ದಾನೆ. ಇನ್ನೊಂದು ಕಡೆಗೆ ವಾಸವದತ್ತ, ದ ಫೇಮಸ್ ಡಾನ್ಸಿಂಗ್ ಗರ್ಲ್ ಆಫ್ ಮಥುರಾ, ಹೂ ವಾಸ್ ಪ್ರೌಡ್ ಆಫ್ ಬ್ಯೂಟಿ, ವೆಲ್ತ್ ಅಂಡ್ ಯುತ್. ಓಕೆ, ಏನಾಗತ್ತೆ ಹಾಗಾದ್ರೆ? ಶಾಲ್ ವಿ ಸ್ಟಾರ್ಟ್ ನೌ? ಶಾಲ್ ವಿ ಗೆಟ್ ಇನ್ ಟು ದ ಪೋಯಮ್? Yes, sir. Yes, sir. Good. ಗಂಗವ್ವ ನೋಡಿ, ಆದರ್ಶ್. ಉಪಗುಪ್ತ by Rabindranath Tagore. Upagupta, the disciple of Buddha, lay asleep in the dust by the city wall of Mathura. Once more. Upagupta, the disciple of Buddha, lay asleep in the dust, on the dust by the city wall of Mathura. Lamps were all out, doors were all shut, and stars were all hidden by the murky sky of August. Whose feet were those tinkling with anklets, touching his breast of a sudden? He woke up startled, and the light from the woman's lamp struck his forgiving eyes. It was the dancing girl, starred with jewels, wearing a pale blue mantle, drunk with the wine of her youth. She lowered her lamp and saw the young face, austerely beautiful. "Forgive me, young ascetic. Forgive me, young ascetic," said the woman. "Graciously come to my house. The dusty earth is not a fit bed for you." The young ascetic answered, "Woman, go on your way. When the time is ripe, I will come to you. When the time is ripe, I will come to you." Suddenly the black night showed its teeth in a flash of lightning. The storm growled from the corner of the sky, and the woman trembled in fear of some unknown danger. See, this is the first part of the poem. ಕಥೆಯ ಮೊದಲ ಅರ್ಧ ನೋಡಿ. ಕಥೆ ಹೆಂಗಿರಿದೆ ಅಂದ್ರೆ, ಉಪಗುಪ್ತ, the disciple of Buddha, lay asleep on the dust by the city wall of Mathura. ಮಥುರಾ ನಗರದ ಕೋಟೆ, ಸಿಟಿ ವಾಲ್. ಮಥುರಾ ಗೊತ್ತೈತಲ್ಲ, ಮಥುರಾ, ಕೃಷ್ಣನ ಜನ್ಮಸ್ಥಾನ, ಕಂಸ ಆಳಿದ ಊರು ಮಥುರಾ. ಮಥುರಾ ನಗರಿ, ಪ್ರೆಸೆಂಟ್ಲಿ ಇನ್ ಉತ್ತರ ಪ್ರದೇಶ್. ಹೌದಾ? ಸಿಟಿ ವಾಲ್ ಆಫ್ ಮಥುರಾ, ಮಥುರಾ ನಗರದ ಕೋಟೆಗೆ ಹೊಂದಿಕೊಂಡು ನೆಲದ ಮೇಲೆ ಮಲಗಿದಾನೆ ಬುದ್ಧನ ಶಿಷ್ಯನಾದ ಉಪಗುಪ್ತ. ಇದೆಲ್ಲ ಏನ್ ತೋರಿಸುತ್ತೆ? ಹಿ ವಾಸ್ ಅನ್ ಅಸೆಟಿಕ್, ಸನ್ಯಾಸಿ. ಅಸೆಟಿಕ್ ಮೀನ್ಸ್ one who lives a very simple life, strict life, ಸರಳ ಕಠಿಣವಾದ ಜೀವನ ಬದುಕುವ. ಉಪಗುಪ್ತ, the disciple of Buddha. Disciple means the follower of a religious man. ನೋಡ್ರಿ, ಫಾಲೋವರ್ ಆಫ್ ಅ ರಿಲಿಜಿಯಸ್ ಲೀಡರ್. ಒಬ್ಬ ಧಾರ್ಮಿಕ ಗುರುವಿನ ಅನುಯಾಯಿಗೆ ಡಿಸೈಪಲ್, ಶಿಷ್ಯ ಅಂತ ನಾವು ಕರೀತಿದ್ದೇವೆ. ಓಕೆ, ಶಬ್ದಗಳು ನೋಡ್ಕೊಂಡ್ಬಿಟ್ರಿ. ಈಗ ಟಿಂಕ್ಲಿಂಗ್, ಮೇಕಿಂಗ್ ಅ ಪ್ಲೀಸೆಂಟ್ ಮೆಟಾಲಿಕ್ ಸೌಂಡ್, ಲೋಹದ ಒಂದು ಆಹ್ಲಾದಕರ ಧ್ವನಿ, ಟಿಂಕ್ಲಿಂಗ್. ಸ್ಟಾರ್ಟಲ್ಡ್, ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್, ಅತ್ಯಾಶ್ಚರ್ಯಗಳು. ಫಾರ್ಗಿವಿಂಗ್, ಮರ್ಸಿಫುಲ್, ಎಕ್ಸ್ಕ್ಯೂಸಿಂಗ್, ಕರುಣಾಭರಿತ. ಸ್ಟಾರ್ಡ್ ಅಂತ ಕೊಟ್ಟ ಶಬ್ದ, ಶೈನಿಂಗ್ ಲೈಕ್ ಸ್ಟಾರ್ಸ್. ಓಕೆ, ನಕ್ಷತ್ರಗಳಂತೆ ಮಿನುಗು. ಮ್ಯಾಂಟಲ್ ಅಂದ್ರೆ ಲೂಸ್ ಕ್ಲಾಕ್, ಅಂದ್ರೆ ಸಡಿಲವಾದ ಮೇಲಂಗಿ. ವರ್ನ್ ಎಸ್ಪೆಷಲಿ ಇನ್ ದ ಪಾಸ್ಟ್, ಹಳೆ ಕಾಲದಲ್ಲಿ ಹಾಕೋತಿದ್ರು. ಆಮೇಲೆ ಇದಕ್ಕೆ ಬಳಿಗೆ ಲಾಸ್ಟ್ ಬರೋಣ ನೋಡಿ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್. ಬುದ್ಧನ ಶಿಷ್ಯನಾದ ಉಪಗುಪ್ತ ಏನ್ ಮಾಡನ್ರಿ? ಲೇ ಅಸ್ಲೀಪ್ ಮೀನ್ಸ್
He was sleeping. ಎಲ್ಲಿ ಸ್ಲೀಪ್ ಮಾಡೋನವನು? ಆನ್ ದ ಡಸ್ಟ್. ಧೂಳಿನ ಮೇಲೆ ಅಂದ್ರೆ ನೆಲದ ಮೇಲೆ ಮಲಗಿದಾನೆ ನೇರವಾಗಿ. ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾ ನಗರ ಗೋಡೆಗೆ ಪಕ್ಕದಲ್ಲಿ ನೆಲದ ಮೇಲೆ ಮಲಗಿದಾನೆ. ಆನ್ ದ ಗ್ರೌಂಡ್. ನೋಡ್ರಿ ಮಲಗಿದಾನೆ, ಕತ್ಲಾಗಿದೆ. ಇಟ್ಸ್ ನೈಟ್. ಲ್ಯಾಂಪ್ಸ್ ವರ್ ಆಲ್ ಔಟ್. ದೀಪಗಳೆಲ್ಲ ಆರಿವೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಡ್ತಾರೆ. ಲ್ಯಾಂಪ್ಸ್ ವರ್ ಆಲ್ ಔಟ್. ಡೋರ್ಸ್ ವರ್ ಆಲ್ ಶಟ್. ಲ್ಯಾಂಪ್ಸ್ ವರ್ ಆಲ್ ಔಟ್. ದೀಪಗಳನ್ನೆಲ್ಲ ಆರಿಸಿದಾರೆ ಜನ, ಅಂದ್ರೆ ಕತ್ಲಾಗಿದೆ ಅಂದ್ರ ಮಲಗೋ ಸಮಯ ಬಂತು. ಡೋರ್ಸ್ ವರ್ ಆಲ್ ಶಟ್. ಬಾಗಿಲುಗಳೆಲ್ಲ ಮುಚ್ಚಿವೆ. ಅಂಡ್ ದ ಸ್ಟಾರ್ಸ್ ವರ್ ಆಲ್ ಹಿಡನ್. ಇನ್ನೇನಾದ್ರೂ ನಕ್ಷತ್ರದ ಬೆಳಕಾದ್ರೂ ಬರುತ್ತೆ ಅಂದ್ರೆ ಸ್ಟಾರ್ಸ್ ವರ್ ಆಲ್ಸೋ ಹಿಡನ್. ಗಿಡಗಳ ನಕ್ಷತ್ರಗಳು ಕೂಡ ಮರೆಯಾಗಿದ್ದಾವೆ. ನೋಡಿ ಹೌ ಡಾರ್ಕ್ ದ ನೈಟ್ ವಾಸ್. ರಾತ್ರಿ ಎಷ್ಟು ಕತ್ತಲಮಯವಾಗಿತ್ತು ಅನ್ನೋದನ್ನ ಕವಿ ಬರೀತಾರೆ. ಲ್ಯಾಂಪ್ಸ್ ವರ್ ಆಲ್ ಔಟ್, ಡೋರ್ಸ್ ವರ್ ಆಲ್ ಶಟ್, ಅಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಆಗಸ್ಟ್ ತಿಂಗಳು ಮಳೆಗಾಲ. ದ ಸೀಸನ್ ಆಫ್ ರೈನ್, ರೈನಿ ಸೀಸನ್. ಮಳೆಗಾಲದಲ್ಲಿ ಮೋಡ ಮುಸುಕಿದೆ. ಮರ್ಕಿ ಸ್ಕೈ, ಮರ್ಕಿ 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 ಮೀನ್ಸ್ ಕ್ಲೌಡಿ. ಮೋಡ ಭರಿತ, ಮೋಡ ಮುಸುಕಿದ, ಮಬ್ಬಾದ. ಏನ್ರಿ ಮರ್ಕಿ ಮೀನ್ಸ್? ಮೋಡ ಮುಸುಕಿದ ಅಥವಾ ಮಬ್ಬಾದ. ಯಾಕೆ? ಇಟ್ ವಾಸ್ ಆಗಸ್ಟ್. ದ ಸ್ಕೈ ಆಫ್ ಆಗಸ್ಟ್ ಫುಲ್ ಆಫ್ ಕ್ಲೌಡ್ಸ್. ಆಗಸ್ಟ್ ತಿಂಗಳಂದ್ರೆ ಮೋಡ ಭರಿತವಾದಂತ ಆಕಾಶ. ಆ ಮೋಡಗಳಿಂದ ಇವನ್ ನಕ್ಷತ್ರದ ಬೆಳಕು ಕೂಡ ಇಲ್ಲ. ಇಟ್ ವಾಸ್ ಕಂಪ್ಲೀಟ್ ಡಾರ್ಕ್. ಹೆಂಗಿತ್ತು ಗೊತ್ತಲ್ಲ ಸಿಚುವೇಶನ್? ಇಟ್ ವಾಸ್ ವೆರಿ ಲೇಟ್ ಇನ್ ದ ನೈಟ್ ಅಂಡ್ ದೇರ್ ವಾಸ್ ಅಬ್ಸಲ್ಯೂಟ್ ಡಾರ್ಕ್ನೆಸ್. ಅಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿದೆ. ಆಗ ಯಾರೋ ಸಂಬಡಿ ಇಸ್ ಕಮಿಂಗ್, ಬರ್ತಾ ಇದ್ದಾರೆ. ಸೆಕೆಂಡ್ ಸ್ಟಾಂಜಾ. Whose feet were those tinkling with anklets, touching his breast of a sudden. ಉಪಗುಪ್ತ ಮಲಗಿದಾನೆ, ಯಾರೋ ಬರ್ತಾ ಇದ್ದಾರೆ. ಆ ಕಾಲುಗಳು ಬಂದು ಎದೆಗೆ ತಾಕ್ಬಿಡ್ತವೆ. ಆದ್ರೆ ಎಂತ ಕಾಲುಗಳು ಅಂತ ಕವಿ ಬರೀತಾರೆ. Whose feet were those. ಆಕೆಯ ಕಾಲುಗಳು, ಪಾದಗಳು ಎಂತವಂದ್ರೆ tinkling with anklets. Anklets. What do you mean by anklet? Girls. ಕಾಲ್ ಗೆಜ್ಜೆ. ಚಾಳ ತಿರುಗುತ್ತಿದ್ದು ನಿಮ್ ಚಾಳ ಚಾಳ. ಹಾರಿ. ಅವೇ anklet ಅಂದ್ರೆ. Yes. Anklet means the ornament worn around ankles. Ankle ಅನ್ನುವಂಥದ್ದು ಬರ್ತದೆ. ಆಂಕಲ್. ಆಂಕಲ್ ಅಂದ್ರೆ ಪಾದದ ಕೀಲು. ಏನ್ ನಮ್ದು ಕಾಲ್ ಮಡಿಸ್ತಿರ್ಲ ನೀವು, ಆ ಒಂದು ಪ್ರದೇಶಕ್ಕೆ ಆಂಕಲ್ ಅಂತಾರೆ. ಆಂಕಲ್. ಆ ಆಂಕಲ್ ಸುತ್ತ ಧರಿಸುವ ಆಭರಣಕ್ಕೆ ಆಂಕ್ಲೆಟ್ ಅಂತ ಕರೀತಾರೆ. ಹೌದಾ? ಅದು ಬೆಳ್ಳಿದಿರ್ತಿರ್ಬೋದು, ಬಂಗಾರದಿರ್ಬೋದು, ಅವ್ರವ್ರಿಗೆ ಸಂಬಂಧಪಟ್ಟದ್ದು. ಹೌದಾ? ಆಕೆ ಹೆಂಗ್ ಬರ್ತಾ ಇದ್ದಾಳೆ ಅಂದ್ರ ಕಾಲ್ ಗೆಜ್ಜೆಯನ್ನು ಧರಿಸಿ ಕಾಲುಗಳು ನಿನಾದ ಮಾಡ್ತಾ ಇದ್ದಾವೆ. ಆಂಕ್ಲೆಟ್ಸ್. ಓಕೆ. ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್. ಕಾಲುಗಳು ಛನ್ ಛನ್ ಛನ್, ಬಾಜೆ ಛನ್ ಛನ್ ಅಂತಾರಲ್ಲ, ಹಂಗ್ ಸೌಂಡ್ ಮಾಡ್ಕೋತ ಬರತ್ತವಂತ. ಅಂದ್ರೆ ಇಟ್ ವಾಸ್ ಲೇಟ್ ನೈಟ್. ಕತ್ತಲಾಗಿದೆ. ಎಷ್ಟು ಕತ್ತಲಾಗಿದೆ, ಎಷ್ಟು ಲೇಟ್ ಆಗಿದೆ. ಅಂಡ್ ದ ವುಮನ್ ವಾಸ್ ಕಮಿಂಗ್. ಒಬ್ಬ ಹೆಣ್ಣು ಮಗಳು ಬರ್ತಾ ಇದ್ದಾರೆ ಕತ್ಲೆಯಲ್ಲಿ. whose feet were those tinkling with anklets. ಕಾಲ್ ಗೆಜ್ಜೆಗಳಿಂದ ಟಿಂಕಲ್ ಮಾಡ್ತಾ ಇದಾವೆ. ಗೆಜ್ಜೆ ನಾದ ಹೊಮ್ತಾ ಇದೆ. ಆ ಕಾಲುಗಳು ಒಮ್ಮೆನೆ ಬಂದು ಏನಾಗುತ್ತೆ, ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಅ ಸಡನ್. ಸಡನ್ಲಿ she came and stumbles over his body. ಅವನ ದೇಹ ಮೇಲೆ ಮುಗ್ಗರಿಸ್ಬಿಡ್ತಾಳೆ. ಅಂದ್ರೆ ಆಕೆ ಕಾಲುಗಳು ಬಂದು ಅವನ ಎದೆಗೆ ತಾಕ್ತವೆ. ಟಚಿಂಗ್ ಹಿಸ್ ಬ್ರೆಸ್ಟ್. ಬ್ರೆಸ್ಟ್ ಮೀನ್ಸ್ ಚೆಸ್ಟ್ ಅಂತ ತಿಳ್ಕೊಳ್ಬೇಕು, ಎದೆ. ಹಿಯರ್ ದ ರೈಟರ್ ಹ್ಯಾಸ್ ಯೂಸ್ಡ್ ದ ವರ್ಡ್ ಬ್ರೆಸ್ಟ್, ಬಟ್ ಯು ಹ್ಯಾವ್ ಟು ಥಿಂಕ್ ಇಟ್ ಈಸ್ ಚೆಸ್ಟ್, ಎದೆ. ಅವನ ಎದೆಗೆ ಆಕೆಯ ಕಾಲುಗಳು ತಾಕ್ತವೆ. ಯಾರಕ್ಕೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಕವಿ ಏನು ಹೇಳಿಲ್ಲ. ಟಚಿಂಗ್ ಹರ್ ಫೀಟ್ ಟಚ್ಡ್ ಹಿಸ್ ಚೆಸ್ಟ್. ಆಕೆಯ ಕಾಲುಗಳು ಅವನ ಎದೆಗೆ ತಾಕ್ತವೆ. He woke up startled. ಹೆಂಗಾಗತ್ತೆ, ಒಬ್ಬ ಮನುಷ್ಯ ಜೋರಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಆಗ ಒಮ್ಮೆ ಏನೋ ಮೈ ಮೇಲೆ ಬಂದ್ ಬಿದ್ರೆ ಏನಾಗುತ್ತೆ, ಗಾಬರಿಗೊಂಡು ಹೇಳ್ತೀವಿ ನಾವು. ಆದ್ರೆ ಕವಿ ಇಲ್ಲಿ ಉಪಗುಪ್ತ ಎಂತವಪ್ಪ ಅಂದ್ರ ಅವನು ಗಾಬರಿಗೊಳ್ಳಿಲ್ಲ.
ಬಟ್ ಹಿ ವಾಸ್ ಸ್ಟಾರ್ಟಲ್ಡ್, ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್, ಅತ್ಯಾಶ್ಚರ್ಯಗೊಂಡು, ಚಕಿತನಾಗಿ ಅಂತ ಬರ್ಕೊಡ್ರಿ. ಸ್ಟಾರ್ಟಲ್ಡ್ ಮೀನ್ಸ್ ಚಕಿತನಾಗಿ. ಚಕಿತನಾಗಿ ಅಂತ ಎದ್ದು ಬಿಡ್ತಾನೆ. ಯಾರು? ಹೂ woke up? ಉಪಗುಪ್ತ. What woke him up? What woke him up? What woke him up? ಏನೋ ಅವನನ್ನ ಎಚ್ಚರಿಸಿದ್ ಯಾರು? ಯಾವುದು ಎಚ್ಚರಿಸ್ತವನನ್ನ? Why did he wake up? A woman's feet touched his breast. ಒಬ್ಬ ಹೆಣ್ಣು ಮಗಳ ಕಾಲುಗಳು ಬಂದು ಅವನ ಎದೆಗೆ ತಾಕ್ತವೆ. ಅಥವಾ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬರಿಬೇಕು. A woman stumbled over his body. ಅವನ ದೇಹವನ್ನ ಎಡವಿ ಮುಗ್ಗರಿಸಿ ಬಿಡ್ತಾಳೆ ಅವನ ಮೈ ಮೇಲೆ. ಆಗ ಏನಾಗುತ್ತೆ ನೋಡ್ರಿ, ಉಪಗುಪ್ತ woke up startled. ಎದ್ದು ಕೂಳ್ತಾನೆ ಅವನು, ಎದ್ದು ಕೂಳ್ತಾನೆ. A light from a woman's lamp. A light from a woman's lamp. ಆಗ ಚಿತ್ರದಲ್ಲಿ ಅವನು ಕಣ್ ಬಿಡಬೇಕಾಗಿತ್ತು, ಕಣ್ ಅವ್ರು ತೋರ್ಸಿಲ್ಲ, ಅಂದ್ರೆ ಎಚ್ಚರಗೊಳ್ತಾನಂತ. ಲೈಟ್ ಫ್ರಮ್ ಅ ವುಮನ್ಸ್ ಲ್ಯಾಂಪ್ ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐ. ನಾವಾದ್ರೆ ಏನ್ ಮಾಡ್ತೇವೆ? ಯಾರೋ ಮೈ ಮೇಲೆ ಬಂದ್ಬಿದ್ರೆ ಏನಂತೀವಿ? ಬೈತೀವಿ. ವಿ ವಿಲ್ ಗೆಟ್ ಆಂಗ್ರಿ ಅಂಡ್ ವಿ ಮೇ ಯೂಸ್ ಇವನ್ ಸಮ್ ಹಾರ್ಶ್ ವರ್ಡ್ಸ್. ಕಠಿಣವಾದ ಶಬ್ದಗಳನ್ನ ಕೂಡ ನಾವು ಆಡಬಹುದು ಸಿಟ್ಟಿನಲ್ಲಿ. ಬಟ್ ಹೀಸ್ ಮ್ಯಾನ್ ಎಂತವನು? ಉಪಗುಪ್ತ, ದ ಎಪಿಟೋಮ್ ಆಫ್ ಕೈಂಡ್ನೆಸ್, ಕರುಣಾಮೂರ್ತಿ. ಕರುಣೆಯೇ ಅವನ ರೂಪದಲ್ಲಿ ಧರೆಗೆ ಬಂದಿದೆ. ಎಪಿಟೋಮ್ ಆಫ್ ಕೈಂಡ್ನೆಸ್. ಅದಕ್ಕೆ ಕವಿ ಬರೀತಾರೆ, ಹಿ woke up startled and the light from her lamp. ಆಕೆಯ ಕೈಯಲ್ಲಿರುವ ದೀಪದ ಬೆಳಕು ಅವನ ಕಣ್ಗಳ ಮೇಲೆ ಬೀಳುತ್ತೆ. ಅವನ ಕಣ್ಣುಗಳು ಎಂತವ್ರಿ? ಹಿಸ್ ಫಾರ್ ಗಿವಿಂಗ್ ಐಸ್, ಹಿಸ್ ಮರ್ಸಿಫುಲ್ ಐಸ್. ಅವನ ಕರುಣಾಭರಿತ ಕಣ್ಣುಗಳ ಮೇಲೆ ಬೀಳುತ್ತೆ. ಹಿ ಈಸ್ ನಾಟ್ ಆಂಗ್ರಿ ಆಟ್ ದ ವುಮನ್. ಆ ಹೆಣ್ಣು ಮಗಳ ಮೇಲೆ ಅವನಿಗೆ ಸಿಟ್ಟಿಲ್ಲ, ನನ್ನ ಮೇಲೆ ಮೈ ಮೇಲೆ ಬಿದ್ದು ಬೀಳ್ತಿ, ಕಾಣ್ತಾವಿಲ್ ಕಣ್ಣಂತ. ಕೈಯಾಗ ದೀಪ ಹಿಡಿದಾಳ ನೋಡ್ರಿ. ಕೈಯಲ್ಲಿ ದೀಪ ಇದೆ, ಆದ್ರೆ ಕೆಳಗೆ ನೋಡಂಗಿಲ್ಲ. ಯಾಕಂದ್ರ ಆಕೆಯಲ್ಲಿ ಪ್ರೌಡ್, ಶಿ ಹ್ಯಾಡ್ ದ ಫ್ರೈಡ್ ಇನ್ ಹರ್. ಆಕೆಯಲ್ಲಿ ಗರ್ವ ತುಂಬಿದೆ, ನೆಲ ನೋಡಿ ನಡೆಯುವಂತಳು ಅಲ್ಲ ಆಕೆ. ಓಕೆ, ಕೈಯಲ್ಲಿ ಲ್ಯಾಂಪ್ ಇದೆ, ಬಟ್ ಶಿ ಸ್ಟಂಬಲ್ಡ್ ಓವರ್ ಹಿಸ್ ಬಾಡಿ. ಅದಕ್ಕೆ ಏನ್ ಮಾಡ್ತಾನೆ? ದ ಲ್ಯಾಂಪ್, ಲೈಟ್ ಫ್ರಮ್ ಹರ್ ಲ್ಯಾಂಪ್ ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್. ಆಕೆಯ ದೀಪದ ಬೆಳಕು ಅವನ ಕರುಣಾಭರಿತ ಕಣ್ಗಳ ಮೇಲೆ ಬಿತ್ತು. ಹಾಗಾದ್ರೆ ಹೂ ವಾಸ್ ದ್ಯಾಟ್ ವುಮನ್? ರವಿಚಂದ್ರ, ಹೂ ವಾಸ್ ದ್ಯಾಟ್ ವುಮನ್? ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್. ಅವಳು ನೃತ್ಯಗಾರ್ತಿ. ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್. ಅಂಡ್ ವಾಟ್ ವಾಸ್ ಹರ್ ನೇಮ್? ದ್ರಾಕ್ಷಾಯಿನಿ, ವಾಟ್ ವಾಸ್ ಹರ್ ನೇಮ್? ವಾಸವ ದತ್ತ. ಓಕೆ, ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್. ಆಕೆ ಯಾರು ಅಂದ್ರೆ, ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್. ಸ್ಟಾರ್ಡ್ ವಿತ್ ಜುವೆಲ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಸ್ಟಾರ್ ಹಿಯರ್? ಬಾಬು, ಸ್ಟಾರ್ ಅಂದ್ರೆ ಏನಿಲ್ಲ? ನಕ್ಷತ್ರ ಅಲ್ಲ, ಹಾಗೆ ಪ್ರಕಾಶಿಸುವ. ನಕ್ಷತ್ರದ ಹಾಗೆ ಮಿನುಗು. ವರ್ಬ್ ಆಗಿ ಬಳಸಿದಾರೆ ನೋಡ್ರಿ, ಸ್ಟಾರ್ಡ್ ವಿತ್ ಜುವೆಲ್. ಆಕೆಯ ಮೈ ಎಲ್ಲ ಹೊಳಿತಾ ಇದೆ, ಫಳಫಳ. ಅದರಿಂದ ಸ್ಟಾರ್ಡ್ ವಿತ್ ಜುವೆಲ್ಸ್, ಆಭರಣಗಳಿಂದ ಹೊಳಿತಾ ಇದ್ದಾಳೆ. ಇದೇನ್ ತೋರಿಸುತ್ತೆ? ಶಿ ವಾಸ್ ವೆರಿ ರಿಚ್, ಶಿ ವಾಸ್ ವೆಲ್ದಿ. ತನ್ನ ಶ್ರೀಮಂತಿಕೆಯನ್ನ ಪ್ರದರ್ಶನಕ್ಕೆ ಇಟ್ಟಾಳಾಕೆ. ರಾತ್ರಿಯೊಳಗೆ ಅಂತಷ್ಟು ಬಂಗಾರ ಹಾಕೊಂಡು ತಿರುಗಾಡತ್ತ. ಓಕೆ, ಎಲ್ಲೋ ಒಂದು ಡಾನ್ಸ್ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಾಳೆ. ಶಿ ವಾಸ್ ಸ್ಟಾರಿಂಗ್ ವಿತ್ ಜುವೆಲ್ಸ್. ಆಭರಣಗಳಿಂದ ಮಿನುಗ್ತಾ ಇದ್ದಾಳೆ, ಹೊಳಿತಾ ಇದ್ದಾಳೆ. ವೇರಿಂಗ್ ಅ ಫೇಲ್ ಬ್ಲೂ ಮ್ಯಾಂಟಲ್. ಪೇಲ್ ಬ್ಲೂ, ತಿಳಿ ನೀಲಿ ಬಣ್ಣದ ಮ್ಯಾಂಟಲ್ ಅಂದ್ರೆ ಮೇಲು ವಸ್ತ್ರ, ರವಿಕೆಯನ್ನ ಹಾಕೊಂಡಿದ್ದಾಳೆ. ಅಂದ್ರೆ ಒಂದು ಬ್ಲೌಸ್, ಇಲ್ಲಿ ಆಕೆ ಡ್ರೆಸ್ ನೋಡ್ರಿ. ಮ್ಯಾಂಟಲ್ ಅಂದ್ರೆ ಲೂಸ್ ಕ್ಲಾಕ್, ಸಡಿಲವಾದ ಮೇಲಂಗಿ. ಹಳೆ ಕಾಲದಲ್ಲಿ ಹಾಕೊಳ್ತಿದ್ರು. ಓಕೆ, ವಿಟ್ ಹ್ಯಾಸ್ ನೋ ಸ್ಲೀವ್ಸ್. ಅದಕ್ಕೆ ಸ್ಲೀವ್ಸ್ ಕೂಡ ಇರ್ತಿರ್ಲಿಲ್ಲ, ಅಂದ್ರೆ ಕೈ ತೋಳುಗಳ ಮೇಲೆ ವಸ್ತ್ರ ಕೂಡ ಇರ್ತಿರ್ಲಿಲ್ಲ. ಅಂತಹ ಸಡಿಲವಾದ ಬಟ್ಟೆಯನ್ನ ಹಾಕೊಂಡು ಏನ್ ಮಾಡಳಕ್ಕೆ? ಎಂತ ಬಣ್ಣದೈತದು? ವೇರಿಂಗ್ ಅ ಫೇಲ್ ಬ್ಲೂ ಮ್ಯಾಂಟಲ್. ಮ್ಯಾಂಟಲ್, ಮ್ಯಾಂಟಲ್. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ವಿತ್. ಅಂಡರ್ಲೈನ್.
ಆಕೆ ಏನ್ ಮಾಡಿದಾಳ ಅಂದ್ರೆ ಶಿ ವಾಸ್ ಎ ಡ್ರಂಕ್, ಕುಡ್ದಾಳ. ಮೈ ಗಾಡ್, ಕುಡ್ದಾಳ ಆಕಿ? ನೋ, ಶಿ ವಾಸ್ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಡ್ರಂಕ್ ವಿತ್ ದ ವೈನ್, ವೈನ್ ಕುಡ್ದಾಳಕ್ಕೆ. ಮೈ ಗಾಡ್, ವೈನ್ ಕುಡ್ದ, ಎಂತ ವೈನ್? ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಹಂಗಂದ್ರೆ ಏನ್ ಕೊಡ್ತಾರ ನೋಡ್ರಿ, ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್ ಮೀನ್ಸ್ ಪ್ರೌಡ್ ಆಫ್ ಹರ್ ಯೂತ್ ಅಂಡ್ ಬ್ಯೂಟಿ. ತನ್ನ ತಾರುಣ್ಯ ಮತ್ತು ಸೌಂದರ್ಯದ ಗರ್ವ ತುಂಬಿದೆ ಅವಳಲ್ಲಿ. ಕವಿ ಎಷ್ಟು ಚಂದ ಬರೀತಾರೆ. ಹೌ ಬ್ಯೂಟಿಫುಲ್ ಹಿ ರೈಟ್ಸ್, ರಿಯಲಿ ವಂಡರ್ಫುಲ್. ಎಷ್ಟು ಚಂದ ಬರೀತಾರೆ ಅಂದ್ರೆ ಆಕೆಯ ಗರ್ವ ತುಂಬಿದೆ ಅನ್ನೋದನ್ನ ಹೆಂಗ್ ತೋರಿಸ್ತಾರ ಅಂದ್ರೆ ಕವಿ ಏನಂತ ಹೇಳ್ತಾರೆ ನೋಡ್ರಿ, ಶಿ ವಾಸ್ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ತಾರುಣ್ಯದ ನಶೆ ಏರಿದೆ ಅವಳಲ್ಲಿ. ಅವಳಲ್ಲಿ ಎದ್ರ ಸೊಕ್ಕು ತುಂಬಿದೆ? ಈಗಾಗ್ಲೇ ನೋಡಿದ್ವಿ ನಾವು ಇಂಟ್ರೊಡಕ್ಷನ್ ಅಲ್ಲಿ. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ವೆಲ್ತ್ ಅಂಡ್ ಯೂತ್. ಓಕೆ, ಅದನ್ನ ಕವಿ ಹೆಂಗ್ ಬರೀತಾರೆ? ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ತಾರುಣ್ಯದ ನಶೆ ಏರಿದೆ, ತನ್ನ ವಯಸ್ಸಿನ ಸೊಕ್ಕು, ವಯಸ್ಸಿನ ನಶೆ ಏರಿದೆ ಅವಳಲ್ಲಿ ಅಂತ ಕವಿ ಬರೀತಾನೆ. ನೋಡ್ರಿ, ಶಿ ವಾಸ್ ಸ್ಟಾರಿಂಗ್ ವಿತ್ ಜುವೆಲ್ಸ್, ವೇರಿಂಗ್ ಅ ಪೇಲ್ ಬ್ಲೂ ಮ್ಯಾಂಟಲ್, ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಯೂತ್ ಅಂಡ್ ವೆಲ್ತ್. She lowered her lamp and saw the young face, austerely beautiful. ಆಗ ಏನ್ ಮಾಡ್ತಾಳೆ? ಕೈಯಲ್ಲಿರುವ ದೀಪವನ್ನ ಕೆಳಗೆ ಬಾಗಿಸ್ತಾಳೆ. ಏನಿದೆ ಕಾಲಲ್ಲಿ ನೋಡಕ, ನಾನು ಏನನ್ನ ಮುಗ್ಗರಿಸಿದೆ ಅಂತ ನೋಡ್ಲಿಕ್ಕೆ ಏನ್ ಮಾಡ್ತಾಳೆ? ಶಿ ಲೋವರ್ಡ್ ಹರ್ ಲ್ಯಾಂಪ್, ತನ್ನ ದೀಪವನ್ನ ಕೆಳಗಿಳಿಸ್ತಾಳೆ. ಲೋವರ್ ವರ್ ಬೈಕ್ ಬಳಸ್ತಾರೆ, ಕೆಳಗಿಳಿಸ್ತಾಳೆ, ನೋಡ್ತಾಳೆ. ಅಂಡ್ ಸಾ, ನೋಡ್ತಾಳೆ ದ ಯಂಗ್ ಫೇಸ್, ಒಬ್ಬ ತರುಣ ಮುಖ, ಸುಂದರವಾದ ತರುಣನ ಮುಖ. ದ ಸಾ ದ ಯಂಗ್ ಫೇಸ್, ಆಸ್ಟರ್ಲಿ ಬ್ಯೂಟಿಫುಲ್. ಸಾ ದ ಯಂಗ್ ಫೇಸ್ ಏನಂತ ಹೇಳ್ತಾರೆ? ಆಸ್ಟರ್ಲಿ ಬ್ಯೂಟಿಫುಲ್. ಆಸ್ಟರ್ಲಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಆಸ್ಟರ್ಲಿ ಬ್ಯೂಟಿಫುಲ್? ರಿಫ್ಲೆಕ್ಟಿಂಗ್ ದ ಬ್ಯೂಟಿ ಆಫ್ ಅನ್ ಅಸೆಟಿಕ್. ಸನ್ಯಾಸಿಯ ಏನು ತೇಜಸ್ಸನ್ನ ಸೂಚಿಸ್ತಾ ಇತ್ತು. ಏನಂತ ಬರ್ಕೊಳ್ಬಹುದು ನೀವು? ತೇಜೋಮಯವಾದ, ತೇಜೋಮಯ ಅಂತ ಬರ್ಕೊಳ್ಳಿ. ತೇಜೋಮಯ ನೋಡ್ರಿ, ಈಗ ನೀವ್ ಯಾವ್ದಾದ್ರು ಒಂದು ದೇವರ ಫೋಟೋ ನೋಡಿರ್ತಿರಲ್ರಿ, ಅದ್ರ ಮುಖಗಳು ಹೆಂಗಿರ್ತಾವಂದ್ರ ಆ ಒಂದು ಸೌಂದರ್ಯ ಚೆನ್ನಾಗಿ ಏನಾದ್ರು ಪೇಂಟ್ ಮಾಡಿದ್ರಿ ಅಂದ್ರ ಅದು ಏನೋ ಒಂದು ನಮ್ಮನ್ನ ಸೆಳೆಯುವ ಶಕ್ತಿ ಇರ್ತೈತ್ರಿ, ತೇಜಸ್ ಇರ್ತೈತ್ರಿ. ತೇಜಸ್ಸು ಅಂತ ಕರಿತೀವಿ ನಾವು, ರೇಡಿಯನ್ಸ್. ಓಕೆ, ಆ ಮುಖದಿಂದ ಏನೋ ಕಿರಣಗಳು ಬರ್ತಾ ಇದಾವೆ ಏನೋ ಅನ್ನುವಂತಷ್ಟು ಒಂದು ತೇಜಸ್ಸು, ಪ್ರಕಾಶ ಅವರ ಮುಖದಿಂದ ಹೊರಹೊಮ್ಮತಿರ್ತೈತಿ. ಅಂದ್ರೆ ಅಷ್ಟು ಆಕರ್ಷಕವಾದಂತಹ, ಎಲ್ಲರನ್ನ ಕ್ಯಾಚ್ ಮಾಡುವಂತ ಶಕ್ತಿ ಇರ್ತೈತಿ. ಆಕಿ ಕೆಳಗೆ ದೀಪ ಬಾಗಿಸಿ ನೋಡ್ತಾಳೆ. ಲೋವರ್ ಮೀನ್ಸ್ ಬಾಗಿಸು. ಅಂಡ್ ಸಾ ದ ಯಂಗ್ ಫೇಸ್, ಆಸ್ಟರ್ಲಿ ಬ್ಯೂಟಿಫುಲ್. ಆ ತರುಣನ ತೇಜೋಮಯವಾದ ಸುಂದರವಾದ ಮುಖವನ್ನ ನೋಡ್ತಾಳೆ. ಅಂಡ್ ಶಿ ವಾಸ್ ಟೆಂಪ್ಟೆಡ್, ಆಕರ್ಷಿತಳಾಗ್ತಾಳೆ. ಯಾಕಂದ್ರೆ ಆಕಿಗೊಳಗಿರುವುದು ನಶೆ ತುಂಬೈತಿ, ಯೌವನದ ನಶೆ ತುಂಬಿದೆ, ಸೌಂದರ್ಯದ ನಶೆ ತುಂಬಿದೆ, ಆಮೇಲೆ ಸಂಪತ್ತಿನ ನಶೆ ತುಂಬಿದೆ. ಹಾಗೆ ಕರಿತಾಳೆ. ಅವನ ಮುಖವನ್ನ ನೋಡಿ, ಅವನ ಸೌಂದರ್ಯವನ್ನ ನೋಡಿ ಆಕೆ ಆಕರ್ಷಿತಳಾಗಿ ಕೇಳ್ತಾಳೆ, ಫಾರ್ಗಿವ್ ಮಿ ಯಂಗ್ ಅಸೆಟಿಕ್, ಸೆಡ್ ದ ವುಮನ್. ವಾಸವದತ್ತ ಹೇಳ್ತಾಳೆ, ಫಾರ್ಗಿವ್ ಮಿ ಯಂಗ್ ಅಸೆಟಿಕ್, ತರುಣ ಸನ್ಯಾಸಿಯೇ ನನ್ನನ್ನ ಕ್ಷಮಿಸು. ಫಾರ್ಗಿವ್ ಮಿ ಯಂಗ್ ಅಸೆಟಿಕ್, ಸೆಡ್ ದ ವುಮನ್. ಆ ಹೆಣ್ಮಗಳು ಹೇಳ್ತಾಳೆ, ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ದಯೆ ತೋರಿ ನಮ್ಮ ಮನೆಗೆ ಬನ್ನಿ. ಗ್ರೇಷಿಯಸ್ಲಿ, ಗ್ರೇಷಿಯಸ್ಲಿ, ಕೃಪೆ ತೋರಿ, ತರುಣ ಸನ್ಯಾಸಿಗೆ ನನ್ನನ್ನ ಕ್ಷಮಿಸು, ಕೃಪೆ ತೋರಿ ನನ್ನ ಮನೆಗೆ ಬಾ. ನೋಡ್ರಿ, ಶಿ ವಾಂಟ್ಸ್ ಹಿಮ್ ಟು ಗೋ ಹರ್ ಹೌಸ್, ತನ್ನ ಮನೆಗೆ ಬಾ ಅಂತ ಆಮಂತ್ರಣ ಮಾಡ್ತಾಳೆ. ಏನು ಒಂದು ಭಕ್ತಿಯಿಂದ ಅಂತಲ್ಲ, ನಾಟ್ ವಿತ್ ಡಿವೋಷನ್. ಓಕೆ, ಶಿ ವಾಂಟ್ಸ್ ಟು ಓನ್ ದಟ್ ಬ್ಯೂಟಿ, ಆ ಸೌಂದರ್ಯವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದಾಳೆ. ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ಕೃಪೆ ತೋರಿ ನನ್ನ ಮನೆಗೆ ಬನ್ನಿ. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು, ಈ ಧೂಳುಮಯ ನೆಲ ನಿಮಗೆ ಯೋಗ್ಯ ಹಾಸಿಗೆಯಲ್ಲ, ಯೋಗ್ಯ ಸ್ಥಳವಲ್ಲ.
ದ ಡಸ್ಟಿ ಅರ್ತ್ ಬಿಕಾಸ್ ಹಿ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಹೌದಾ, ಮಣ್ಣಿನ ಮೇಲೆ ಮಲಗಿದಾನ ಅವನು. ಆದ್ರೆ ಕವಿ ಯಾಕೆ ಹೇಳ್ತಾಳೆ, ದಿಸ್ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಯೋಗ್ಯವಾದ ನೆಲವಲ್ಲ, ಯೋಗ್ಯವಾದ ಸ್ಥಳವಲ್ಲ ನಿಮ್ಗೆ ಮಲಗಲಿಕ್ಕೆ, ನಿಮ್ಮ ನನ್ನ ಬಂಗಲೆಗೆ ಬನ್ನಿ ಅಂತ ಕರೀತಾಳೆ. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಆ ತರುಣ ಸನ್ಯಾಸಿ, ಹಿ ವಾಸ್ ನೈದರ್ ಆಂಗ್ರಿ, ಓಕೆ, ಹಿ ವಾಸ್ ನೈದರ್ ಅಂಗ್ರಿ ನಾರ್ ರಿಬ್ಯೂಕಿಂಗ್, ಸಿಟ್ಟನೂ ಆಗಿಲ್ಲ, ಬೈತಾನೂ ಇಲ್ಲ, ಏನು ಮಾಡ್ತಾ ಇಲ್ಲ ಅವನು. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಆ ತರುಣ ಸನ್ಯಾಸಿ ಉಪಗುಪ್ತ ಏನು ಉತ್ತರ ಕೊಡ್ತಾನೆ, ವುಮನ್ ಗೋ ಆನ್ ಯುವರ್ ವೇ, ಓ ಸ್ತ್ರೀಯೇ, ಹೆಣ್ಣು ಮಗಳೇ, ನಿನ್ನ ದಾರಿ ಹಿಡಿದು ನೀನು ಹೋಗು. ನೋಡ್ರಿ, ಶಿ ಈಸ್ ಇನ್ವೈಟಿಂಗ್ ಹಿಮ್ ಟು ಹರ್ ಬಂಗ್ಲಾ, ಟು ಹರ್ ಮ್ಯಾನ್ಷನ್, ಟು ಶೋ ಹರ್ ವೆಲ್ತ್. ನನ್ನ ಬಂಗಾರ, ನನ್ನ ಸಂಪತ್ ನೋಡ್ಬಾ ಇಲ್ಲಿ ಅಂತ ಕರ್ಕೊಂಡ್ ಹೊಂಟಾಳಾಕಿ. ಎಷ್ಟ್ ಚಂದ ಅದನು, ನನ್ನ ವಯಸ್ಸು, ನನ್ನ ಶ್ರೀಮಂತಿಕೆ ನೋಡ್ಬಾ ಅಂತ ಕರಿತಾಳೆ. ಆದ್ರೆ ಅವನು ಹೇಳ್ತಾನೆ, ನಾವ್ ಈಗಾಗಲೇ ಕಲ್ತೀವಿ, ಉಪಗುಪ್ತ ಈಸ್ ಅನ್ ಎಪಿಟೋಮ್ ಆಫ್ ವಿಸ್ಡಮ್ ಆಲ್ಸೋ, ಜ್ಞಾನಿ, ಮಹಾಜ್ಞಾನಿ. ಹಿ ವಾಸ್ ಅ ಸಿಯರ್, SEER. ಹಿ ಕುಡ್ ಫೋರ್ ಸಿ ಹರ್ ಫ್ಯೂಚರ್, ಅವಳ ಭವಿಷ್ಯವನ್ನ ಈಗಲೇ ಅವನಿಗೆ ಕಾಣ್ತಾ ಇದೆ, ಅವಳ ಭವಿಷ್ಯ ಏನಾಗುತ್ತೆ ಅಂತ. ಹಿ ಕುಡ್ ಫೋರ್ ಸಿ, ಮುಂಗಾಣಬಲ್ಲ ಶಕ್ತಿ, ಅಷ್ಟು ಜ್ಞಾನಿ ಇದಾನ ಅವನು. ಅದಕ್ಕೆ ಏನ್ ಹೇಳ್ತಾ ನೋಡ್ರಿ, ಉತ್ತರ ಎಷ್ಟು ಅದ್ಭುತ ಇದೆ ಅಂದ್ರೆ, ಶಿ ಈಸ್ ಇನ್ವೈಟಿಂಗ್ ಹಿಮ್ ಟು ಹರ್ ಮ್ಯಾನ್ಷನ್. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ವುಮನ್ ಗೋ ಆನ್ ಯುವರ್ ವೇ, ಓ ಹೆಣ್ಣು ಮಗಳೇ, ನಿನ್ನ ದಾರಿ ಹಿಡಿದು ಹೋಗು. ಮುಂದೆ ಹೇಳ್ತಾನೆ, ವೆನ್ ದ ಟೈಮ್ ಇಸ್ ರೈಪ್ ಐ ವಿಲ್ ಕಮ್ ಟು ಯು. ಅಂಡರ್ಲೈನ್ ದಿಸ್ ಸೆಂಟೆನ್ಸ್, ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಸಮಯ ಪಕ್ವವಾದಾಗ ನಾನು ನಿನ್ನ ಬಳಿ ಬರುತ್ತೇನೆ. ಹಿ ಪ್ರಾಮಿಸ್ಡ್ ಹರ್, ಶಿ ಈಸ್ ಇನ್ವೈಟಿಂಗ್ ನೌ, ಈಗ ಕರಿತಾ ಇದ್ದಾಳೆ. ಹಿ ವಾಸ್ ನಾಟ್ ರೆಡಿ, ಈಗ ಹೋಗಕ್ ತಯಾರಿಲ್ಲ ಅವನು. ಅದು ಹೇಳ್ತಾನೆ, ನಿನ್ ದಾರಿ ಹಿಡಿದು ನೀನ್ ಹೋಗುವ. ವೆನ್ ದ ಟೈಮ್ ಇಸ್ ರೈಪ್, ಯಾವಾಗ ಸಮಯ ಸರಿ ಆಗುತ್ತೋ, ರೈಪ್ ಹಣ್ಣಾಗುತ್ತೋ, ಪಕ್ವವಾಗುತ್ತೋ, ಪಕ್ವವಾದ ಸಮಯದಲ್ಲಿ ಐ ವಿಲ್ ಕಮ್ ಟು ಯು, ನಾನು ನಿನ್ನ ಬಳಿ ಬರುವೆ. ಐ ವಿಲ್ ಕಮ್, ಹಿ ಮೇಡ್ ಅ ಪ್ರಾಮಿಸ್, ಒಂದು ಭರವಸೆ, ಪ್ರಮಾಣ ಮಾಡ್ತಾನೆ ಅವನು. ಇನ್ನು ತಾಕ ಬರ್ತೀನಿ, ಈಗಲ್ಲ. ಯಾವಾಗ? ವೆನ್ ದ ಟೈಮ್ ಈಸ್ ರೈಪ್, ಸರಿಯಾದ ಸಮಯಕ್ಕೆ ನಿನ್ನ ಹತ್ರ ಬರ್ತೀನಿ ನಾನು ಅಂತ ಹೇಳಿ ಅವನು ಹೇಳ್ತಾನೆ. ಸಡನ್ಲಿ ದ ಬ್ಲಾಕ್ ನೈಟ್ ಶೌಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್. ಅಷ್ಟು ಹೇಳಿದ್ದು ತಡ, ಮೂಡಲೆ ಆಕಾಶದಲ್ಲಿ ಘೋರವಾದ ಬ್ಲಾಕ್ ನೈಟ್, ಆ ಕಾಳ ರಾತ್ರಿಯಲ್ಲಿ ಏನಂತ ಕವಿ ಎಷ್ಟು ಚಂದ ಬರೀತಾರೆ ನೋಡ್ರಿ, ಅಲಂಕಾರಗಳನ್ನ ಪ್ರಯೋಗ ಮಾಡ್ತಾರೆ. ಸಡನ್ಲಿ ದ ಬ್ಲಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್. ಒಂದು ಮಿಂಚಿನ ಸಂಚಾರವಾಗಿ ಆ ಕಾಳ ರಾತ್ರಿ ತನ್ನ ಹಲ್ಲುಗಳನ್ನ ತೋರಿಸ್ತು ಅಂತ ನೋಡ್ರಿ. ಬ್ಲಾಕ್ ನೈಟ್ ಶೋಡ್ ಇಟ್ಸ್ ಟೀತ್. ಆಕಾಶಕ್ಕೂ ಹಲ್ಲಿರ್ತಾವ? ಡು ಯು ಥಿಂಕ್ ಸೊ? ಇಲ್ರಿ. But the poet is saying that the black night showed its teeth in a flash of lightning. ಒಂದು ಮಿಂಚನ್ನ ತೋರಿಸಿ ತನ್ನ ಹಲ್ಲುಗಳನ್ನ ತೋರಿಸ್ತು ಅಂತ. ಅದರ ಅರ್ಥ ಏನು? ದ ನೈಟ್ ವಾಸ್ ವೆರಿ ಡೇಂಜರಸ್, ವೆರಿ ಫ್ರೈಟನಿಂಗ್. ಕರಾಳ ರಾತ್ರಿ ಆಯ್ತದು. ಅಂದ್ರೆ ಮಿಂಚು ಗುಡುಗುಗಳು ಶುರು ಆಗಿಬಿಟ್ವು. ಅದಕ್ಕೆ ಮನುಷ್ಯ ಹೆದರ್ ಬಿಡ್ತಾನ್ರಿ. ಹಂಗಾದ್ರೆ ಇಲ್ಲಿ ಕವಿ ಹಿಂಗ್ಯಾಕ್ ಬರ್ತಾರೆ? ಬ್ಲಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್. ಒಂದು ಮಿಂಚಿನ ಬೆಳಕಲ್ಲಿ ತನ್ನ ಹಲ್ಲನ್ನ ತೋರಿಸ್. ರಾಕ್ಷಸರು ಹೆಂಗ್ ತೋರ್ಸಿದಾರಲ್ಲ, ಅಂದಾಗ ವಿ ಆರ್ ಫ್ರೈಟನ್ಡ್ ಆಫ್ ದೇರ್ ಟೀತ್. ಅವರ ಹಲ್ಲು ನೋಡಿ ನಮ್ಗೆ ಹೆದರಿಕೆ ಆಗುತ್ತೆ. ಹಂಗ ರಾತ್ರಿ ತನ್ನ ಹಲ್ಲು ತೋರಿಸ್ತು ಅಂತ ಕವಿ ಯಾಕೆ ಬರೀತಾನೆ? ಆ ರಾತ್ರಿ ಎಷ್ಟು ಭಯಾನಕವಾಗಿತ್ತು. ಹೌ ಫ್ರೈಟನಿಂಗ್, ಹೌ ಡ್ರೆಡ್ಫುಲ್ ದ ಸಿಚುವೇಶನ್ ವಾಸ್. ಹಾಗಾದ್ರೆ ಕ್ಯಾನ್ ಯು ರಿಮೆಂಬರ್ ಸಮಥಿಂಗ್ ಲೈಕ್ ದಿಸ್ ಇನ್ ದ ಪೋಯಮ್ ಕೋರಮಂಡಲ್ ಫಿಶರ್ಸ್? ಕೋರಮಂಡಲ್ ಫಿಶರ್ಸ್ ಅಲ್ಲಿ ಕೂಡ ಹಿಂಗೆ ಏನೋ ಬರ್ಸಿದ್ರು. ನಿಮ್ಗೆ ಹೇಳಿದ್ವಲ್ಲ ಹಾಡ ಅದನ್ನ? ಇಲ್ಲರಿ. ಹೌದು, ಹೇಳಿದ್ವಿ ನೋಡು. ರೈಸ್ ಬ್ರದರ್ ರೈಸ್, ದ ವೇಕನಿಂಗ್ ಸ್ಕೈಸ್ ಹೇಳಿಲ್ಲ? ಓಕೆ, ಸಾರಿ, ನಿಮ್ಗೆ ಹೋದ ವರ್ಷ ಸಮಯದ ಅಭಾವದಿಂದ ಆಗ್ಲಿಲ್ಲ ಅನ್ಸುತ್ತೆ. ಓಕೆ, ಅದು ನಿಮ್ಗೆ ಹೋದ ವರ್ಷ ಸಮಸ್ಯೆ ಆಯ್ತಲ್ಲ ಸಮಯದೊಳಗ. ಇದು ಒಂದು ಅಲಂಕಾರ. ದಿಸ್ ಈಸ್ ಅ ಫಿಗರ್ ಆಫ್ ಸ್ಪೀಚ್.
ಪರ್ಸಾನಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ನಿರ್ಜೀವ ವಸ್ತುಗಳಿಗೆ ಜೀವ ಕೊಡುವಂತ ಅಲಂಕಾರ. ಅಂದ್ರೆ ರಾತ್ರಿಗೆ ಯಾವ ಜೀವನೂ ಇಲ್ಲ, ಆದ್ರೆ ಅದನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ ಕವಿ, ಒಬ್ಬ ದ ಪೊಯಟ್ ಅಟ್ರಿಬ್ಯೂಟ್ಸ್ ಲೈಫ್ ಟು ದ ಲೈಫ್ಲೆಸ್ ಥಿಂಗ್ಸ್. ನಿರ್ಜೀವ ವಸ್ತುಗಳಿಗೆ ಜೀವಂತಿಕೆಯನ್ನ ತುಂಬ್ತಾರೆ. ಚೇತನ ಗುಣೋಕ್ತಿ ಅಲಂಕಾರ ಅಂತ ಹೇಳ್ತೀವಿ ನಾವು, ಪರ್ಸಾನಿಫಿಕೇಶನ್. ನಿರ್ಜೀವ ವಸ್ತುಗಳಿಗೆ ಜೀವ ತುಂಬ್ತಾರೆ, ಮನುಷ್ಯರ ಗುಣಗಳನ್ನ ಆರೋಪಿಸಿ ಹೇಳ್ತಾರೆ. ಅಂದ್ರೆ ಹೆಂಗ ಮನುಷ್ಯ ಅಂದ್ರೆ ಹೆಂಗ್ ಹಲ್ ತೋರ್ಸಂದ್ರೆ ಏನು, ಹೆದರ್ಸ್ತಾನಂತ ಮತ್ತೊಬ್ಬರನ್ನ ಹೆದರ್ಸಕ್, ಹೆಂಗ ತನ್ನ ಹಲ್ಲುಗಳನ್ನ ತೋರ್ಸಿ ಇಂದು ವಜ್ರಮಣಿ ಎಲ್ಲ ನಗ್ತಿದ್ರಲ್ಲ, ಹಂಗ ಹೆದರ್ಸ್ಬೇಕಾದ್ರೆ ಹೆಂಗ ಮನುಷ್ಯರು ಮಾಡ್ತಾರಲ್ಲ, ಹಂಗ ಆಕಾಶ ಇವ್ರನ್ನ ಈಕೆನ ಹೆದರ್ಸ್ತಂತ ಅನ್ನೋದನ್ನ ತೋರಿಸ್ತಾರೆ. ಅಂದ್ರೆ ನಿರ್ಜೀವವಾದ ರಾತ್ರಿಗೆ ಮನುಷ್ಯನ ಗುಣಗಳನ್ನ ಹೊಂದಿಸ್ತಾರೆ. ಅದ್ರ ಬಗ್ಗೆ ನಾವು ಮತ್ತೆ ಎಕ್ಸಾಂಪಲ್ಗಳ ಮುಂದೆ ಚರ್ಚೆ ಮಾಡೋಣ. ಓಕೆ, ಕವಿ ಎಷ್ಟು ಕರಾಳ ರಾತ್ರಿ ಇತ್ತಂದ್ರ ಅವನು ಹೋಗವ ನೀನು, ನಾನು ಬರ್ತೇನೆ ಸಮಯ ಸರಿ ಇದ್ದಾಗ ಅಂತ ಹೇಳ್ತಾನೆ. ಸಡನ್ಲಿ ದ ಬ್ಲಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಅಷ್ಟಕ್ಕೆ ಅಲ್ಲ, ದ ಸ್ಟಾರ್ಮ್ ಬಿರುಗಾಳಿ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಆಕಾಶದ ಅಂಚಿನಿಂದ, ಆಕಾಶದ ಮೂಲೆಯಿಂದ ಗಾಳಿ ಗುರ್ರ, ಆ ಗಾಳಿ ಕೂಡ ಹೆದರ್ಸಕತ್ತಂತ. ಈ ಗ್ರೌಲ್ ಅನ್ನೋದು ಪ್ರಾಣಿಗಳು ಮಾಡೋ ಶಬ್ದ, ಅಂದ್ರೆ ಗಾಳಿಗೆ ಕೂಡ ಜೀವ ತುಂಬಿದ್ದಾರೆ. ಮತ್ತೆ ಪರ್ಸಾನಿಫಿಕೇಶನ್. ದ ಸ್ಟಾರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ ಅಂಡ್ ದ ವುಮನ್ ಟ್ರಂಬಲ್ಡ್. ಆಗ ಸ್ತ್ರೀ ಹೆದರ್ತಾಳೆ, ನಡಗ್ತಾಳೆ. ಟ್ರಂಬಲ್ಡ್ ಇನ್ ಫಿಯರ್, ಹೆದರಿಕೆಯಿಂದ ನಡಗ್ತಾಳೆ. ಯಾವ ಹೆದರಿಕೆ ಅಂದ್ರೆ ಆಫ್ ಸಮ್ ಅನ್ನೋನ್ ಡೇಂಜರ್, ಯಾವ ಗೊತ್ತಿಲ್ಲದ ಅಪಾಯಕ್ಕೆ ಹೆದರಿ ನಡಗ್ತಾಳೆ. ಅಯ್ಯಪ್ಪ ಏನಾಗುತ್ತೋ ಏನಂತ. ಬರೀ ಪ್ರಕೃತಿಗೆ ಅಂಜಿಲ್ಲಾಕಿ, ಆ ವ್ಯಕ್ತಿ ಒಬ್ಬ ಯಂಗ್ ಅಸೆಟಿಕ್ ಕೂಡ ಹೇಳ್ಯಾನ, ವೆನ್ ದ ಟೈಮ್ ಈಸ್ ರೈಫ್ ಐ ವಿಲ್ ಕಮ್ ಟು ಯು. ಸಮಯ ಪಕ್ವವಾದಾಗ ನಾನು ನಿನ್ನ ಹತ್ರ ಬರ್ತೇನೆ ಅಂದಿದ್ದಾನೆ. ಹೌದಾ? ಅದಕ್ಕಾಗಿ ದ ವುಮನ್ ಅದಕ್ಕೆ ಸಂಕೇತಿಕವಾಗಿ ಏನಪ್ಪಾ ಅಂದ್ರೆ ಮುಂದೇನು ಅಪಾಯ ಕಾದಿದೆ ಅನ್ನೋದಕ್ಕೆ ಪ್ರಕೃತಿ ಸಿಂಬಲ್ ಅನ್ನ ತೋರಿಸ್ತು. ದ ನೈಟ್, ದ ಬ್ಲಾಕ್ ನೈಟ್ ಬಿಕೇಮ್ ವೆರಿ ಫ್ರೈಟನಿಂಗ್. ಹೌದಾ? ದೇರ್ ವಾಸ್, ಈ ನೋಡ್ರಿ, ಫ್ಲಾಶ್ ಆಫ್ ಲೈಟ್ನಿಂಗ್ ಅಂದ್ರೆ ಇಟ್ ವಾಸ್ ಫುಲ್ ಆಫ್ ಲೈಟ್ನಿಂಗ್ ಅಂಡ್ ಥಂಡರ್ಸ್ ಅಂಡ್ ಥಂಡರ್ ಬೋಲ್ಟ್ಸ್. ಲೈಟ್ನಿಂಗ್ ಮಿಂಚು, ಲೈಟ್ನಿಂಗ್ ಅಂದ್ರೆ ಮಿಂಚು, ಮಿಂಚು ಥಂಡರ್ ಗುಡುಗು, ಥಂಡರ್ ಬೋಲ್ಟ್ ಸಿಡಿಲು, ಇವೆಲ್ಲ ತುಂಬಿ ಆಕಾಶ ಘನ ಘೋರ ರಾತ್ರಿ ಆಗ್ಬಿಡುತ್ತೆ. ಗಾಳಿ ಗುರ್ರನಕ್ಕಿತ್ತು, ಗಾಳಿ ಶಬ್ದ ಕೇಳಿ ಹೆದರಿ ಬರಾಕ್ತಿತ್ತು. ಅಷ್ಟು ಆ ಅಪಾಯಕ್ಕೆ ಏನ್ ಮಾಡ್ತಾಳೆ ಅಂದ್ರೆ, ಶಿ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್. ಆಕೆ ಏನ್ ಮಾಡ್ತಾಳೆ, ಅರಿಯದ ಅಪಾಯಕ್ಕೆ ಹೆದರ್ತಾಳೆ. ಓಕೆ, ಎನಿ ಡೌಟ್ಸ್ ಸೋ ಫಾರ್? ಏನಾದ್ರೂ ಡೌಟ್ಸ್ ಇದೆ ಅಲ್ಲಿವರೆಗೆ? ದಿಸ್ ಈಸ್ ದ ಫಸ್ಟ್ ಪಾರ್ಟ್. ಇಫ್ ಯು ಹ್ಯಾವ್ ಡೌಟ್ಸ್, please be feel free to ask your doubts, so that I would like I will try my best to solve your doubts. Okay, you have any doubts? ಎಲ್ಲ ಅರ್ಥ ಆಯ್ತಾ ಇದು? Especially the poem is very it's full of difficulties because it is very high in literature. ಸಾಹಿತ್ಯ, ಅಪಾರವಾದ ಸಾಹಿತ್ಯವನ್ನ, ಆಳವಾದ ಸಾಹಿತ್ಯವನ್ನ ಅಲ್ಲಿ ಕಾಣ್ಬೋದು ನಾವು. ಅದಕ್ಕಾಗಿ ನಾನು ಐ ಟುಕ್ ಮೋರ್ ಟೈಮ್ ಟು ಎಕ್ಸ್ಪ್ಲೈನ್ ಟು ಯು, ಎಸ್ಪೆಷಲಿ ದ ಫ್ರೇಜಸ್ ಲೈಕ್ ಡ್ರಂಕ್ ವಿತ್ ದ ವೈನ್ ಆಫ್ ಅರ್ಜುನ್. ಹೌದಾ? ಅಂದ್ರೆ ತಾರುಣ್ಯದ, ಸೌಂದರ್ಯದ, ಶ್ರೀಮಂತಿಕೆ ಸೊಕ್ಕು ಅವಳಲ್ಲಿ ತುಂಬಿದೆ. ಸೊಕ್ಕು ಅಂದ್ರೆ ಅದೊಂಥರ ನಶೆನ ರೀ, ಅಂದ್ರೆ ನಾರ್ಮಲ್ ಆಗಿರಂಗಿಲ್ಲ ಮನುಷ್ಯ. ಸೊಕ್ಕು ಅಂದ್ರೆ ಅದೊಂಥರ ನಿಶೆ ಇದ್ದಂಗನ. ಅದಕ್ಕೆ ಡ್ರಂಕ್. ಓಕೆ, ಸೊ ಮತ್ತೇನಾದ್ರೂ ಕೇಳೋದಿದ್ದ? ವಿನಾಯಕ್, ಹ್ಯಾವ್ ಎನಿ ಡೌಟ್ಸ್? ಓಕೆ, ಟ್ರಂಬಲ್ ಅಂದ್ರೆ ರವಿಚಂದ್ರ ನಡುಗು, ಕಂಪಿಸು, ಅಂಜಿ ನಡುಗ್ತಾಳ ಅಂತ ಆಕೆ. ಓಕೆ, ಗೊತ್ತಾಯ್ತಲ್ಲ ಯಾಕೆ ನಡಗಿದ್ಲು? ಆ ಒಂದನೇ ದಿವಸ, ಆ ರಾತ್ರಿ ನೋಡ್ರಿ, ಇಟ್ ವಾಸ್ ದ ನೈಟ್ ಇನ್ ದ ಮಂತ್ ಆಫ್ ಆಗಸ್ಟ್, ದ ರೈನಿ ಸೀಸನ್. ಮಳೆಗಾಲದ ಆಗಸ್ಟ್ ತಿಂಗಳ ರಾತ್ರಿ ಇತ್ತು. ಇನ್ನು ಎರಡನೇ ಭಾಗದಲ್ಲಿ ಮತ್ತೊಂದು ಸನ್ನಿವೇಶಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಫ್ ಯು ಹ್ಯಾವ್ ನೋ ಡೌಟ್ಸ್, ಐ ವುಡ್ ಲೈಕ್ ಟು ವೈಂಡ್ ಅಪ್ ದ ಸೆಷನ್. ಐ ವಿಲ್ ಲೀವ್ ದ ಹೋಮ್ವರ್ಕ್ ಇನ್ ಯುವರ್ ವಾಟ್ಸ್ಆಪ್ ಗ್ರೂಪ್.
ಒಂದು 2-3 ಆರಿಸಿ ಕಳಿಸ್ತೇನೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ. ಓಕೆ, ಅದರಲ್ಲಿ ಬಿಡಿಸಿ. ಇಫ್ ಐ ಫಾರ್ಗಾಟ್ ಸಂಜೆ ಒಳಗೆ ಬರ್ಲಿಲ್ಲ ಅಂದ್ರೆ ಯಾರಾದ್ರೂ ನನಗೆ ಮೆಸೇಜ್ ಮಾಡ್ರಿ, ನಾನು ಮರ್ತಿದ್ರು ಕೂಡ ಹೋಮ್ವರ್ಕ್ ಅನ್ನ ಕಳಿಸ್ತೇನೆ. ಓಕೆ, ಸೊ Yes, sir. ವಿ ಹ್ಯಾವ್ ಟೇಕನ್ ಮೋರ್ ದನ್ 1 hour. ಒಂದು ತಾಸಿಗಿಂತ ಹೆಚ್ಚು ತಗೊಂಡಿದ್ವಿ ನಾವು ಕ್ಲಾಸ್ ಅನ್ನ ಮುಗಿಸಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ವೆರಿ ವೆಲ್ ಅಂಡ್ ಯು ವಿಲ್ ಟೇಕ್ ಅವೇ ಸಮಥಿಂಗ್ ಫ್ರಮ್ ದ ಪೋಯಮ್. ಓಕೆ, ಥ್ಯಾಂಕ್ ಯು. ಚೈತ್ರ, do you have any doubts? No, sir. Wonderful. Okay, I hope you will answer all the questions correctly and have a lunch. Okay, see you tomorrow at the same time. Goodbye for the day. Thank you very much, sir.